ಅವ್ರೊಬ್ರೆ ಹೆಂಗೆ ಉತ್ತಮ ಸಿಗಾಕ್ತಾರೆ. ನಾನು ಎಫರ್ಟ್ ಹಾಕಿದ್ದೀನಿ ತಾನೆ, ಅದು ಯಾರಿಗೂ ಕಾಣಿಸಲ್ಲ. ಬಿಗ್ ಬಾಸ್ ನಿಮ್ಗೂ ಕಾಣಿಸಿಲ್ಲ, ನಾನು ಆಚೆ ಕಳ್ಸಿದ್ರಿ. ನಮಗೆ ಬಕೆಟ್ ಹಿಡಿಯಕ್ ಬರಲ್ಲ ಗುರು, ನಾವ್ ಇರೋದ್ ಹಿಂಗೆ. ಬಾಯಿನಲ್ಲಿ ಫ್ಲೋನಲ್ಲಿ ಜಗಳ ಆಡ್ಬೇಕಾದ್ರೆ ಬಂದ್ಬಿಡುತ್ತೆ ಕೆಲವೊಮ್ಮೆ ಮಾತುಗಳು. ಜಗದೀಶ್ ಸರ್ ಹೇಳಿದಾಗ ಹೌದಲ್ಲ, ಯಾಕೆ ಅನ್ನೆಸೆಸರಿ ಅದಲ್ಲ, ಬಟ್ ಅವ್ರು ಟ್ರಿಗರ್ ಮಾಡಿದಾಗ ಮನುಷ್ಯ ಯಾರೇ ಟ್ರಿಗರ್ ಆಗ್ತಾರೆ. ನಾನು ಅಲ್ಲಿ ಸ್ವಲ್ಪ ತಾಳ್ಮೆನ ಕಲ್ತ್ಕೊಂಡು. ನಿಮ್ಮ ಆಟಿಟ್ಯೂಡ್ ಹೇಗಿತ್ತು ಅಂದ್ರೆ, ನಾನು ಬಿಗ್ ಬಾಸ್ ಅಲ್ಲಿ ಆರಾಮ್ಸೆ ಇರ್ತೀನಿ, ಸೇಫ್ ಆಗಿರ್ತೀನಿ. ಏನೇನು ಟ್ರೋಲ್ಸ್ ಆಗ್ತಾ ಇದೆ ಅದೆಲ್ಲ ನೋಡಿದಾಗ ಇಷ್ಟು ಬೇಗ ಹೊರಗೆ ಬಂದೆ ಅಂತ ಫೀಲ್ ಆಯ್ತು. ಅವ್ರು ಗೆಲ್ಲಬೇಕು ಅಂತ ಆಡ್ತಾರೆ ಅಂತ ಅಂದ್ಬಿಟ್ಟು ಸಹಿಸ್ಕೊಂಡಲ್ಲ, ಅಲ್ಲಿ ನಾನು ಮಾಡಿದ ತಪ್ಪು. ಈ ನಡುವೆ ಓಪನ್ ಅಪ್ ಆಗ್ತಿದೆ ಅಂದರೆ ಅದೇ ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅಲ್ಲಿ ತೊಗೋತಾ ಇದ್ದೆ, ಎಲ್ಲಿ ನಿಂತ್ಕೊಂಡು ಮಾತಾಡ್ಬೇಕು ಅಲ್ಲಿ ಮಾತಾಡ್ತಿದ್ದೆ. ಅಷ್ಟೆಲ್ಲ ಮಾಡಿದ್ರು ಯಾಕೆ ಹೊರಗೆ ಬಂದೆ ಅನ್ನೋದು ನನಗೆ ಗೊತ್ತಿಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮೀಟ್ ಕನ್ನಡ. ನಾನು ಯಶವಂತ್. ಬಿಗ್ ಬಾಸ್ 50 ದಿನಗಳು ಈಗಾಗಲೇ ಪೂರೈಸಿ ಮನೆಯಿಂದ ಎಲಿಮಿನೇಷನ್ ಆಗಿ ಅನುಷಾ ರೈ ಅವರು ಇವತ್ತು ನನ್ನ ಮುಂದೆ ಕುಳಿತಿದ್ದಾರೆ. ಫಸ್ಟ್ ವೆಲ್ಕಮ್ ಮಾಡೋಣ, ಮಾತಾಡ್ಸ್ತಾ ಹೋಗ್ತೀನಿ. ನಮಸ್ತೆ ಅನುಷಾ ಅವರೇ, ನಮಸ್ತೆ. ಹೇಗಿದ್ದೀರಾ? ನೋಡಿ ಸುಮಾರಾಗಿದ್ದೀನಿ. ಆಚೆ ಬಂದಿದ್ದು ಬೇಜಾರಿದೆ ಅಲ್ಲ, ಅದಕ್ಕೆ ಓಕೆ ಅಟ್ಲೀಸ್ಟ್ ಇಂಟರ್ವ್ಯೂ ಅಲ್ಲಿ ನಾನು ನಿಮ್ಮ ಮುಂದೆ ಕೂತಿದ್ದೀನಿ, ಒಂಚೂರು ಸ್ಮೈಲ್ ಇರ್ಲಿ ಅಂತ. ಹ್ಯಾಂಡ್ಸಮ್ ಹುಡುಗ ಕೂತಿದ್ದೀರಾ ನನ್ನ ಮುಂದೆ. ಓಕೆ, ಸ್ಮೈಲ್ ಮಾಡ್ಕೊಂಡೆ ಸ್ಮೈಲ್. ಯಾಕಂದ್ರೆ ಪ್ರೋಗ್ರಾಮ್ ಶುರುವಾಗುವಾಗ ಒಂದ್ ಸ್ಮೈಲ್ ಇದೆ, ನನಗೂ ಒಂದಷ್ಟು ಒಳ್ಳೊಳ್ಳೆ ಕ್ವಶನ್ಸ್ ಗಳು ಬರುತ್ತೆ. ಬೇಜಾರಾಗಿದೆ, ನನಗೂ ಕ್ವಶನ್ಸ್ ಬರಲ್ಲ. ಅದಕ್ಕೆ ಅನುಷಾ ಅಂತ ಬಂದಾಗ ಒಂದ್ ಸ್ಮೈಲ್ ಇರ್ಲೇಬೇಕು. ಸ್ಮೈಲಲ್ಲೇ ಮಾತಾಡ್ತೀನಿ ಸಾಕಾ. ಎಸ್, 50 ದಿನ ಬಿಗ್ ಬಾಸ್ ಮನೆಯಲ್ಲಿ ತಮಾಷೆ ಅಂತೂ ಅಲ್ಲ. 50 ದಿನ ಪೂರೈಸೋದು ಒಂದಷ್ಟು ಘಟಾನುಘಟಿ ಅಂತ ಅನ್ಕೊಂಡಿದ್ದವ್ರೆ, ಆದ್ರೆ ಬೇಗ ಬಂದಿದ್ದಾರೆ. ನೀವು 50 ದಿನ ಹಾಫ್ ಸೆಂಚುರಿ ಮಾಡಿದೀರಾ. ಹೆಂಗ ಅನಿಸ್ತಾ ಇದೆ ಈ ಒಂದು 50 ದಿನ? ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋದಾದ್ರೆ 50 ದಿನ ನನಗೆ ಆ್ಯಕ್ಚುಲಿ ಸಾಕಾಗಲಿಲ್ಲ. ನಾನು ಇನ್ನೂ ಪ್ರೂವ್ ಮಾಡ್ಕೊಳ್ಳೋದು ತುಂಬ ಇತ್ತು. ಆಚೆ ಬಂದ ಎಪಿಸೋಡ್ಸ್ಗಳಂದ್ರೆ ಕೆಲವೊಂದು ಏನೇನು ಟ್ರೋಲ್ಸ್ ಆಗ್ತಾ ಇದೆ ಅದೆಲ್ಲ ನೋಡಿದಾಗ ಇಷ್ಟು ಬೇಗ ಹೊರಗೆ ಬಂದೆ ಅಂತ ಫೀಲ್ ಆಯಿತು. ಯಾಕಂದರೆ ಅದಂಗೆ ಇನ್ನೂ ಒಂದು ಸ್ಟ್ಯಾಮಿನಾ ಇತ್ತು, ಎನರ್ಜಿ ಇತ್ತು. ಆ್ಯಂಡ್ ಈ ನಡುವೆ ಓಪನ್ ಅಪ್ ಆಗ್ತಾ ಇದ್ದೆ, ಮನೆಗೆ ಹೊಂದ್ಕೊತಾ ಇದ್ದೆ. ಆ ಟೈಮಲ್ಲಿ ನನ್ನನ್ನು ಹೊರಗೆ ಕಳಿಸಿದ ಬೇಜಾರಿದೆ. ಬಟ್ ಎನಿವೇಸ್, 50 ದಿನ ನಾನು ಇದ್ರೂ ಜನ ನನಗೆ ಕೊಟ್ಟಂಥ ಪ್ರೀತಿ ಇದೆಯಲ್ಲ, ಹೊರಗೆ ಬಂದಾಗ ಅದನ್ನ ನೋಡಿದಾಗ ಓಕೆ, 50 ದಿನ ಇದ್ರೂ ನಾನು ಏನು ಸಂಪಾದನೆ ಮಾಡಿದೆ ಬಿಗ್ ಬಾಸ್ ಮನೆಯಿಂದ ಅಂದಾಗ ಕರ್ನಾಟಕದ ಜನತೆ ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ಅದ್ರ ಮುಂದೆ ಇನ್ನೇನು ಬೇಕಲ್ಲ ಅಂತ ಅನ್ಕೊಂಡೆ. ಅಂಡ್ ನೀವು ಹೇಳಿದ್ರಿ ಸೆಟಲ್ಡ್ ಆಗ್ತಾ ಇದ್ದೆ ಇವಾಗ ಅಂತ, ಬಟ್ ಅಡ್ಜಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರಿ. ಬಟ್ ಯಾಕೆ ಸೆಟಲ್ಡ್ ಆಗಿ ತುಂಬಾ ಟೈಮ್ ತಗೊಂಡ್ಬಿಟ್ರ ಅನುಷಾ ಅವರು ಅಂತ ಅನಿಸ್ತಾ? 50 ದಿನ ಬೇಕಾಯ್ತಾ? ಸ್ವಲ್ಪ ಬೇಗನೆ ಆಗಿದ್ರೆ ಇನ್ನ ಅವ್ರ ಆಟ ತುಂಬಾ ಚೆನ್ನಾಗಿ ನೋಡ್ಬೋದಿತ್ತು. ಬಟ್ ಸೆಟಲ್ಡ್ ಆಗಕ್ಕೆ ಇನ್ನೂ ಒಂದಷ್ಟು ಜನ ಸೆಟಲ್ಡ್ ಆಗಕ್ಕೆ ಪರದಾಡ್ತಾ ಇದಾರೆ ಅಂತ ಫೀಲ್ ಆಗ್ತಾ ಇದೆ ಜನಗಳಿಗೆ. ಇಲ್ಲ, ಮನೇಲಿ ಏನಾಗ್ತಿತ್ತು ಅಂತಂದ್ರೆ, ನಾವು ನರ್ಕ ಸ್ವರ್ಗ ಅಂತ ನಾವು ಕಾಲಿಟ್ಟಾಗ್ಲೇ 2 ಡಿಫ್ರೆನ್ಸಿಯೇಷನ್ ಇದ್ದಾಗ ಏನಾಯ್ತು, ಅಲ್ಲಲ್ಲೇ ಗ್ರೂಪ್ಸ್ಗಳು ಆಗೋಗಿತ್ತು ಆಲ್ರೆಡಿ. ಮನೆ ಒಂದಾದಾಗ್ಲೂ ನಮ್ಗೆ ಯಾರು ಕಂಫರ್ಟ್ ಇರ್ತಾರೆ ಅವ್ರ ಜೊತೆ ನಾನು ಇರ್ತಾ ಇದ್ದೆ. ಬಟ್ ಎಲ್ಲರೂ ಮಾತಾಡ್ಸೋ ಪ್ರಯತ್ನ ಅಂತೂ ಮಾಡ್ತಿದ್ದೆ, ಯಾರನ್ನೂ ಬಿಡ್ತಾ ಇಲ್ಲ. ಅವ್ರ ಕಡೆಯಿಂದ ಪ್ರಯತ್ನ ಇರಲಿ ಬಿಡಲಿ, ನಾನು ಹೋಗ್ಬಿಟ್ಟು ನನ್ನ ಎಫರ್ಟ್ಸ್ ಹಾಕಿ ಅವ್ರಿಗೆ ಫ್ರಮ್ ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್ ಅವ್ರ ಹತ್ರ ಏನು ಮಾತಾಡಬೇಕು, ಟಾಸ್ಕಲ್ಲಿ ಒಟ್ಟಿಗೆ ಆಟ ಆಡೋದಿರ್ಬೋದು, ಆ ಕೋಆರ್ಡಿನೇಷನ್ ಇರ್ಬೋದು, ಅಥವಾ ಅವ್ರು ಸುಮ್ಮನೆ ಕೂತಿದ್ದಾಗ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದಿರ್ಬೋದು, ಇದೆಲ್ಲ ಎಫರ್ಟ್ಸ್ಗಳನ್ನು ನಾನು ಹಾಕ್ತಿದ್ದೆ. ಎಲ್ಲೋ ಒಂದು ಕಡೆ ಕೆಲವೊಬ್ಬರಿಗೆ ಪ್ರಾಬಬ್ಲಿ ಅವ್ರಿಗೆ ಅದ ಒಂದು ಕಂಫರ್ಟ್ ಝೋನ್ನಲ್ಲಿ ಅವರು ಇದ್ದರು. ಆ್ಯಂಡ್ ಕೆಲವೊಮ್ಮೆ ನಾನು ಅನ್ನೆಸೆಸರಿ ಜಗಳ ಆಡೋಕ್ಕೆ ನನ್ನ ಕೈನಲ್ಲಿ ಆಗಲ್ಲ. ಕೆಲವೊಮ್ಮೆ ನನಗೆ ಏಟಾಗಿ ಹೊಡೆದಾಗ್ಲೂ ಇಟ್ಸ್ ಓಕೆ, ಗೇಮ್ ಅವ್ರು ಗೆಲ್ಲಬೇಕು ಅಂತ ಆಡ್ತಾರೆ ಅಂತ ಅದನ್ನು ಸಹಿಸ್ಕೊಂಡಲ್ಲ, ಅಲ್ಲಿ ನಾನು ಮಾಡಿದ ತಪ್ಪು. ಬಟ್ ಈ ನಡುವೆ ಏನು ಮಾಡ್ತಿದ್ದೇನೆ, ನಮ್ಮ ಮಮ್ಮಿ ಒಂದು ಸಂದೇಶ ಕಳಿಸ್ತಾರೆ ಮನೆಯಿಂದ. ಆ ಒಂದು ಎಪಿಸೋಡ್ ಆಯಿತು, ಮನೆಯಿಂದ ಎಲ್ರಿಗೂ ಒಂದೊಂದು ಸಂದೇಶ ಬರುತ್ತೆ. ಆ ಲೆಟರಲ್ಲಿ ಏನಿರುತ್ತೆ ಅಂದರೆ, ಸಹಿಸ್ಕೊಳ್ಳೋದನ್ನ ಬಿಡು, ನೀನಾಗಿರು, ಅನ್ಯಾಯ ಅಂತ ಬಂದಾಗ ಅನ್ಯಾಯದ ಪರ ನಿಲ್ಲು, ನ್ಯಾಯದ ಪರ ನಿಲ್ಲು, ಅನ್ಯಾಯದ ವಿರುದ್ಧ ವಾದ ಮಾಡು ಅಂತ ಬರೆದಿದ್ರು. ಅದೆಲ್ಲ ನೋಡಿದಾಗ ಓಕೆ, ನಾನು ಸೈಲೆಂಟ್ ಆಗ್ತಿದ್ದೀನಿ ಅಂತ ಅನಿಸ್ತಾರೆ ಅನ್ಸುತ್ತೆ ಪ್ರಾಬಬ್ಲಿ. ಅದೇ ಬಿಕಾಸ್ ಅದೊಂದು ಸಂದೇಶ ಅಂತಂದಾಗ ನಂಗೆ ಎಚ್ಚರಿಕೆ ಗಂಟೆ ಅಲ್ವಾ ಅದು. ನಾನು ಚೇಂಜ್ ಮಾಡ್ಕೋಬೇಕು ಅಂತ ಅಲ್ಲಿಂದ ನಾನು ಚೇಂಜ್ ಆದೆ. ಬಿಕಾಸ್ ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಈ ಮನೆ ಒಳಗಡೆ ಅಂತ ಅನ್ನೋದು. ಟಾಸ್ಕ್ ಓಕೆ, ಬರೀ ಫಿಸಿಕಲ್ ಟಾಸ್ಕೇ ಬಿಗ್ ಬಾಸ್ ಅನ್ನೋದಾಗಿದ್ದರೆ ಬರೀ ಅಥ್ಲೆಟ್ಸ್ನೇ ಕರ್ಕೊಂಬಂದಿರ್ತಾ ಇದ್ರು. ಇಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್, ಡಿಫ್ರೆಂಟ್ ಜಾನರ್ಸ್ ಒಳಗಡೆ ಇರೋದು. ಎಲ್ಲರೂ ಅವ್ರದ್ದೇ ಆದ ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿ ಮನೆ ಒಳಗಡೆ ಇರೋದು. ಸೊ ಒಬ್ರು ಫಿಸಿಕಲ್ ಟಾಸ್ಕಲ್ಲಿ ಸೂಪರ್ ಆಗಿದ್ರೆ, ಇನ್ನೊಬ್ರು ಎಂಟರ್ಟೈನ್ಮೆಂಟಲ್ಲಿ ಇರ್ತಾರೆ, ಇನ್ನೊಬ್ರು ಆ್ಯಕ್ಟಿವಿಟೀಸ್ನಲ್ಲಿ ಇರ್ತಾರೆ. ಸೊ ಈ ಥರ ಒಂದು ಮನೋಭಾವನೆಗಳು ಅದ್ರೊಳಗಡೆ ಇರೋದು. ನನಗೆ ಟಾಸ್ಕ್ ಅಂತ ಬಂದಾಗಲೂ ನಾನು 100%, ಬಿಕಾಸ್ ನಾನು ಸ್ಪೋರ್ಟ್ಸಲ್ಲಿ ಸ್ವಲ್ಪ ಹಿಂದೆ, ಸ್ಕೂಲಲ್ಲೂ ಸ್ಪೋರ್ಟ್ಸ್ ಎಲ್ಲ ನಾನು ಹೋಗ್ತಾನೆ ಇರಲಿಲ್ಲ, ಕದ್ಬಿಡ್ತಾ ಇದ್ದೆ. ಆ ಥರ ಇದ್ದೋಳು ಇಲ್ಲಿ ಆಲ್ ಆಫ್ ಅ ಸಡನ್ ನಮ್ಮ ಲೈಫ್ ಸ್ಟೈಲೇ ಬೇರೆ. ಮಾಡಿದ್ರೆ ಜಿಮ್ ಒಂದು ಮಾಡ್ತೀವಿ,
ಅದು ಬಿಟ್ಟರೆ ಏನಿಲ್ಲ. ಬಟ್ ಬಿಗ್ ಬಾಸ್ ಮನೇಲಿ ಯಾವ ಟಾಸ್ಕ್ಗಳು ಹೆಂಗಿರುತ್ತೆ, ನಮ್ಮ ಬಾಡಿ ಪೋಸ್ಟರ್ಸ್ಗಳು ಹೆಂಗೆ ಇರಬೇಕು ಅನ್ನೋದೇ ನಮಗೆ ಅದು ಗೊತ್ತಾಗ್ತಿರಲ್ಲ. ಬಟ್ ಅಲ್ಲಿ ನಾನು ಬಂದಿದ್ದೆ ನಿಮ್ಮ ಮನೆಗೆ ಅಂದಾಗ ಪ್ರತಿಯೊಂದು ಆ್ಯಕ್ಟಿವಿಟಿ ಇರ್ಬೋದು, ಟಾಸ್ಕ್ ಇರ್ಬೋದು, ಐ ಹ್ಯಾವ್ ಟು ಪಾರ್ಟಿಸಿಪೇಟ್. ಅದು ಮಾಡಿದ್ರೆ ತಾನೇ ನಮಗೆ 100% ನಾವು ಎಫರ್ಟ್ ಹಾಕಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಗಿವ್ ಅಪ್ ಮಾಡಬಾರ್ದು ಅನ್ನೋ ಒಂದು ಮೆಂಟಾಲಿಟಿನಲ್ಲಿ ಪ್ರತಿಯೊಂದು ಟಾಸ್ಕು ನಾನು ವಿನ್ ಆಗಬೇಕು ಅಂತಲೇ ನಾನು ಆಡ್ತಿದ್ದೆ. ಬಟ್ ನಾನೆಲ್ಲೂ ಫಿಕ್ಸಿಂಗ್ ಮಾಡಿಕೊಂಡು ಅಥವಾ ಏನೋ ಟಾಸ್ಕ್ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ಮಾತ್ರ ನಾನು ಫಾಲೋ ಮಾಡ್ತಿದ್ದೆ. ಅದು ಪ್ರಾಬಬ್ಲಿ ಮಿಸ್ಟೇಕ್ ಆಯಿತು ಅನಿಸುತ್ತೆ. ಬಿಕಾಸ್ ಅದೊಂದು ಡಿಸ್ಕಷನ್ ಆಗುತ್ತಲ್ಲ ವೀಕೆಂಡಲ್ಲಿ, ಸ್ಟ್ರಾಟಜೀಸ್ ಯೂಸ್ ಮಾಡೋದು ಫಿಕ್ಸಿಂಗ್ ಮಾಡ್ಕೊಳ್ಳೋದು ತಪ್ಪಲ್ಲ ಅಂತ. ಸೊ ಪ್ರಾಬಬ್ಲಿ ಹಾಗೆ ಆಡಬೇಕಾಗಿತ್ತು ಕೆಲವೊಂದು ಬಾರಿ. ಅದ್ರಲ್ಲಿ ಆ ಥರದ್ದು, ಯಾಕಂದ್ರೆ ಅದು ಯಾಕೆ ಅಂದರೆ ಕೆಲವೊಮ್ಮೆ ನಾಮಿನೇಷನ್ಸಿಂದ ಸೇವ್ ಆಗುವಂಥ ಟಾಸ್ಕ್ಗಳು ಇರುತ್ತೆ, ಇಮ್ಯುನಿಟಿ ಸಿಗೋವಂಥ ಟಾಸ್ಕ್ಗಳಿರುತ್ತೆ. ಸೊ ನಾವು ಸ್ಟ್ರಾಟಜೀಸ್ ಯೂಸ್ ಮಾಡಿ ಗೆಲ್ಲೋದು ಹೆಂಗೆ ಅನ್ನೋದನ್ನು ಯೋಚನೆ ಮಾಡಬೇಕಿತ್ತು. ಅದನ್ನು ನಾನು ಮಾಡಿರಲಿಲ್ಲ ಪ್ರಾಬಬ್ಲಿ. ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ ವೀಕೆಂಡಲ್ಲಿ ಡಿಸ್ಕಷನ್ ಆದಮೇಲೆ. ಓಕೆ, ಸ್ಟ್ರಾಟಜೀಸ್ ಯೂಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ಒಂದು ಅರ್ಥ ಮಾಡಿಕೊಂಡೆ. ಕೆಲವೊಂದು ವಿಚಾರಗಳು ಈಗ ನನ್ನ ಏನು ಡೈರೆಕ್ಟ್ ನಾಮಿನೇಷನ್ ಮಾಡೋಕೆ ಕೊಡ್ತಾರೆ ರೀಸನ್, ಅದನ್ನು ಒಪ್ಕೊಳ್ಳೋಕ್ಕಾಗಲಿಲ್ಲ. ಆದ್ರೂ ಮೈಂಡಿಗೆ ತೊಗೊಂಡೆ, ಪ್ರೂವ್ ಮಾಡ್ಕೋಬೇಕು. ಅವ್ರು ಅಂದಿದ್ದನ್ನು ನಾನು ಅದಲ್ಲ ಅಂತ ನಾನು ಪ್ರೂವ್ ಮಾಡಬೇಕು ಅಂತ ನನ್ನ ಎಫರ್ಟ್ ನಾನು ಹಾಕಿದ್ದೀನಿ. ಈ ನಡುವೆ ಓಪನ್ ಅಪ್ ಆಗ್ತಿದೆ ಅಂದರೆ ಅದೇ ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅಲ್ಲಿ ತೊಗೋತಾ ಇದ್ದೆ, ಎಲ್ಲಿ ನಿಂತ್ಕೊಂಡು ಮಾತಾಡ್ಬೇಕು ಅಲ್ಲಿ ಮಾತಾಡ್ತಿದ್ದೆ. ಅಷ್ಟೆಲ್ಲ ಮಾಡಿದ್ರು ಯಾಕೆ ಹೊರಗೆ ಬಂದೆ ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಸ್ವರ್ಗ ನರಕ ಅಂತ ಬಂದಾಗ ಸ್ಟಾರ್ಟಿಂಗ್ ನೀವು ಹೋಗಿದ್ದೆ ನರಕಕ್ಕೆ ಅಂತ ಬಂದಾಗ ಅಲ್ಲಿ ನಿಮ್ಗೆ ಊಟ ಅಡ್ಜಸ್ಟ್ ಆಗ್ಲಿಲ್ಲ. ಆಮೇಲೆ ಏನೋ ಒಂದು ಊಟ ಕಳ್ಸಿದ್ರು, ಪಾಪ ನೀವು ಊಟ ಮಾಡಕ್ ಆಗ್ತದೆ ಅದನ್ನ ಕೂಡ ಚೆಲ್ಲಿದ್ರಿ. ಸೊ ಅದೆಲ್ಲ ಹೆಂಗ್ ಅನಿಸ್ತಾ ಇತ್ತು? ನರಕದ ಒಂದು ಅನುಭವ ಹೆಂಗಿತ್ತು ನಿಮ್ಗೆ? ಆಮೇಲೆ ಕೆಲವೊಂದ್ ಸರಿ ಹೇಳ್ತಾ ಇದ್ರಿ, ನರಕಕ್ಕೆ ನನಗೆ ಯಾಕೆ ಕಳ್ಸಿದ್ರಿ ಅನ್ನೋ ಒಂದಷ್ಟು ಕ್ವಶನ್ಸ್ ಕೂಡ ಮಾಡ್ತಾ ಇದ್ರಿ. ಹೌದು, ಎಸ್. ಊಟ ಚೆಲ್ಲಿದ ವಿಷಯಕ್ಕೆ ನಾನು ದಯವಿಟ್ಟು ಎಲ್ಲರಿಗೂ ಸಾರಿ ಕೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಆ ಮೂಮೆಂಟ್ ಹೆಂಗಿತ್ತು ಅಂತಂದ್ರೆ, ಬೆಳಗ್ಗೆ ಹೊತ್ತು ಒಂದು ರೈಸ್ ಕಳಿಸ್ತಾರೆ, ಅದರಲ್ಲಿ ಉಪ್ಪು ಖಾರ, ಐ ಮೀನ್ ಖಾರ ಅಂತೂ ಇರ್ತಿರಲಿಲ್ಲ, ಉಪ್ಪು ಕಮ್ಮಿ ಹಾಕಿರೋರು, ಬರೀ ಅನ್ನ, ಬೇಳೆ, ಅರಿಶಿಣ ಅದ್ರಲ್ಲಿ ಬೇಯಿಸಿರುವಂಥದ್ದು. ಬಿಕಾಸ್ ನರಕ ಅಂದಾಗ ಅವ್ರಿಗೆ ಶಿಕ್ಷೆ ಅಂದರೆ ಅದೇ ನರಕ ಕಳಿಸಿದ ತಕ್ಷಣ ಊಟ ಯಾಕೆ ಆ ಥರ ಅನ್ನೋದೊಂದು ಕ್ವಶನ್ ಮಾರ್ಕು. ಸ್ವರ್ಗದಲ್ಲಿರೋರಿಗೆಲ್ಲ ಸ್ವರ್ಗದಲ್ಲಿ ತೇಲಾಡೋ ಥರ ಇದೆ, ನಾವು ನರಕದಲ್ಲಿ ಬೆಂದು ಬೇಯೋ ಥರ ಇದೆ. ಯಾಕೆ ನನ್ನನ್ನು ಯಾಕೆ ನರಕಕ್ಕೆ ಅದು ಚೂಸ್ ಮಾಡಿದ್ದು ಹೆಂಗಾಗಿರ್ಬೇಕಾಗಿತ್ತು? ಅಂದರೆ ನಾನು ಯಾಕೆ ಕ್ವಶನ್ ಮಾಡ್ತಾ ಇದ್ದೆ ಅಂದರೆ, ಈಗ ನಮ್ಗೇನೋ ಒಂದಲ್ಲಿ ಗೇಮ್ ಆಡಿಸ್ಬೇಕಿತ್ತು, ಅದು ಈಗ ಹೆಡ್ ಟೈಲ್ ಹಾಕ್ಸ್ತಾರಲ್ವ, ಆ ಥರ ಏನೋ ಒಂದು ಮಾಡಬೇಕಾಗಿತ್ತು. ಅದ್ರಲ್ಲಿ ನಾವೀಗೇನೋ ಒಂದು ಮಾಡಿ, ಒಂದು ಆ್ಯಕ್ಟಿವಿಟಿನ ಮಾಡಿ ಅದರಲ್ಲಿ ನನಗೆ ನರಕ ಅಂತ ನನಗೆ ಸಿಕ್ಕಿದಿದ್ರೆ ನಾನು ಹೋಗೋದ್ರಲ್ಲಿ ಅರ್ಥ ಇದೆ. ಬಿಕಾಸ್ ನಾನು ಪಡ್ಕೊಂಡಿದ್ದು ಹೋಗ್ತಾ ಇದ್ದೀನಿ ಅಂತ. ಬಟ್ ಎಂಟ್ರಿ ಕೊಟ್ಟಿದ ತಕ್ಷಣವೇ ಭವ್ಯ ಅವರು ಒಂದು ರೀಸನ್ ಕೊಡ್ತಾರೆ. ಅವ್ರು ತುಂಬ ಡೆಲಿಕೇಟ್ ಇದ್ದಾರೆ, ತುಂಬ ಸಾಫ್ಟು, ಅವ್ರು ನರ್ಕಕ್ಕೆ ಹೋಗಿ ಸ್ಟ್ರಾಂಗ್ ಆಗಿ ಸ್ವರ್ಗಕ್ಕೆ ಬರಲಿ ಅಂತ ರೀಸನ್ ಕೊಟ್ಟು ನನ್ನ ನರ್ಕಕ್ಕೆ ಕಳಿಸ್ತಾರಲ್ವ, ಅದು ನನಗೆ ಹರ್ಟ್ ಆಯಿತು. ಹೋಗ್ತಾನೆ ಐ ಹೇಟ್ ಯು ಭವ್ಯ ಅನ್ಕೊಂಡೋದೆ. ಬಟ್ ಭವ್ಯ ವೆರಿ ಗುಡ್ ಗರ್ಲ್, ನನಗೆ ತುಂಬ ಕನೆಕ್ಟ್ ಆದರು. ನಾನು ಮನೆ ಒಂದಾದ್ಮೇಲೆ ತುಂಬ ಕನೆಕ್ಟ್ ಆದಂಥ ಹುಡುಗಿ. ಬಟ್ ಹೋಗಿದ ತಕ್ಷಣವೇ ನನಗೆ ಕೋಪ ಬಂತು. ಯಾಕೆ ಕಳಿಸ್ದಾಗ ಓಕೆ, ನಾನು ಸುದೀಪ್ ಸರ್ ಹತ್ರನೂ ಅದೇ ಹೇಳ್ಬಿಟ್ಟು ಸರ್, ಲೈಫನ್ನು ಚಾಲೆಂಜಸ್ನೇ ಫೇಸ್ ಮಾಡಿದ್ದೀವಿ ಅಂದಾಗ ಈ ನರ್ಕ ದೊಡ್ಡದಾಗಲ್ಲ, ಆ ನರ್ಕದಲ್ಲೂ ನಾನು ಕಷ್ಟಪಟ್ಟು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟೆ ಒಳಗೆ ಹೋದೆ. ಬಟ್ ಅಲ್ಲಿದ್ದಂಥ ಸಿಚುಯೇಷನ್ಸ್ಗಳಿತ್ತಲ್ಲ, ಸೀರಿಯಸ್ಲಿ ನೀವು ನೋಡಿರ್ತೀರ, ಮನುಷ್ಯ ಏನಿಲ್ಲ ಅಂದ್ರೂ ಇರ್ಬೋದು, ಊಟ ಇಲ್ಲದೆ ಹೆಂಗಿರಕ್ಕೆ ಸಾಧ್ಯ? ಬಟ್ ಪುಣ್ಯಕ್ಕೆ ಅದು 2 ವಾರ ಇದ್ದಿದ್ದು ಅವ್ರ ನರಕದ್ದು ಜರ್ನಿ ಕಂಟಿನ್ಯೂ ಆಕ್ಚುಲಿ ಸಣ್ಣಾಗಿ ಬಂದ್ಬಿಡ್ತಿದ್ರಿ ಅನ್ಸುತ್ತೆ ನೀವು. ಪ್ರಾಬಬ್ಲಿ ಬಟ್ ಇನ್ನ ಸಣ್ಣ ಅಂತ ಕಾಣಿಸ್ತಿಲ್ಲ. ಫಸ್ಟ್ ನಾವ್ ಹೆಂಗ್ ನೋಡಿದ್ವು ಅದೇ ತರ ಅನುಷ್ಠಾನ ನೋಡ್ತಾ ಇದೀವಿ. ಅದನ್ನೇ ಫಿಟ್ನೆಸ್ ಮೇಂಟೈನ್ ಮಾಡಿದೀನಿ ಒಳಗೆ. ದಿನ ಬೆಳಗ್ಗೆ ವರ್ಕೌಟ್ ಮಾಡ್ತಿದ್ವಿ. ಅದು ಟೆಲಿಕಾಸ್ಟ್ ಆಗಿಲ್ವಾ ಎಪಿಸೋಡ್? ಆಗಿದೆ. ಬಟ್ ಊಟ ಇಲ್ಲ ಅಂತಂದ್ರೆ ಸಣ್ಣ ಹಾಗೆ ಆಗ್ತಾರೆ, ಏನು ವರ್ಕೌಟ್ ಮಾಡಿದ್ರು. ಇರೋ ಊಟನೇ ಹೊಟ್ಟೆ ತುಂಬ, ಅದನ್ನೇ ಕಣ್ಣಿಗೆ ಒತ್ಕೊಂಡು ತಿಂತಾ ಇದ್ದೆ ಕೊಟ್ಟಿದ್ದನ್ನ. ಊಟಕ್ಕೆ ಹೌದು, ಅಂದ್ರೆ ಏನು ಇಲ್ಲಾದ್ರೆ ಅಟ್ಲೀಸ್ಟ್ ಡಯಟ್ ಅದು ಇದು ಅಂತ ಅನ್ಕೊಂಡು ಜ್ಯೂಸ್ ತರಕಾರಿನಲ್ಲಿ ಇರ್ತೀವಿ. ಅಲ್ಲಿ ಇದ್ದಂಥ ಊಟನೇ ನಾವು ತಿನ್ಬೇಕಾಗಿತ್ತು. ಹಣ್ಣುಗಳು ಕಳಿಸ್ತಾ ಇದ್ರು, ನಾವು ಅದನ್ನ ಗೆಲ್ಲಬೇಕು. ನಾವು ಲಕ್ಸುರಿ ಟಾಸ್ಕ್ ಅಂತ ಬರುತ್ತೆ, ಗ್ರಾಸರೀಸ್ಗೂ ಟಾಸ್ಕ್ ಇರುತ್ತೆ. ಆ ಗ್ರಾಸರೀಸ್ ಅಲ್ಲಿ ಮಿನಿಮಮ್ ಗ್ರಾಸರೀಸ್ ಇರುತ್ತೆ. ಲಕ್ಸುರೀಸ್ ಅಂದ್ರೆ ಈಗ ಫ್ರೂಟ್ಸು, ಕಾಫಿ, ಚಿಕನ್ನು, ಮಶ್ರೂಮ್, ಪನ್ನೀರ್ ಇವೆಲ್ಲ ಬೇಕು ಅಂದರೆ ನಾವು ಲಕ್ಸುರೀಸ್ನಲ್ಲಿ ಗೆಲ್ಲಬೇಕು. ಅದಕ್ಕೆ 2 minutes ಟೈಮ್ ಇರುತ್ತೆ, ಅದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ. ಸೊ ಅದ್ರಲ್ಲಿ ಗೆದ್ದರೆ ಮಾತ್ರ, ಅದ್ರಲ್ಲಿ ಸೋತ್ವಿ ಅಂದರೆ ಹೋಗ್ತಾ ಇತ್ತು. ಆ್ಯಂಡ್ ಅದನ್ನು ಕೊಟ್ಟಾಗ ಕೆಲವೊಂದು ನಿಯಮಗಳನ್ನ ನಾವು ಪಾಲನೆ ಮಾಡಬೇಕಾಗಿರುತ್ತೆ. ಅದ್ರಲ್ಲಿ ಸೋತ್ವಿ ಅಂದರೆ ಇರೋ ಲಕ್ಸುರೀಸ್ನೆಲ್ಲ ಎತ್ಕೊಂಡು ಕಳಿಸ್ಬಿಡ್ಬೇಕು, ಸ್ಟೋರ್ ರೂಮಲ್ಲಿ ಇಟ್ಬಿಡ್ಬೇಕಾಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ಇದ್ದಂಥ ಊಟನೇ ನಾವು ಮಾಡಬೇಕಾಗಿತ್ತು. ಅಂದರೆ ರೈಸು, ಅನ್ನ, ಬರೀ ಚಪಾತಿ ಅನ್ನ, ಚಪಾತಿ ಅನ್ನ, ಬೇಳೆ ಸಾರು. ಅಂದರೆ ಬೇಳೆ ಸಾರು ಅಂದರೆ ಏನೇ ಈಗ ಸೋರೆಕಾಯಿ ಇರಲಿ, ಸೋರೆಕಾಯಿ ಬೇಳೆ ಸಾರು, ಹೀರೆಕಾಯಿ ಬೇಳೆ ಸಾರು, ಟೊಮೊಟೊ ಬೇಳೆ ಸಾರು, ಅದಕ್ಕೆ ಅನ್ನ, ಚಪಾತಿ. ಅದ್ರ ಜೊತೆ ಇರ್ತಾ ಇದ್ದಿದ್ದೆ ಜಾಸ್ತಿ ಬದನೆಕಾಯಿ ಪಲ್ಯ, ಚಪಾತಿ, ಇಲ್ಲ ಹಾಗಲಕಾಯಿ ಪಲ್ಯ. ನಾನು ಹಾಗಲಕಾಯಿ, ಬದನೆಕಾಯಿ ಎಲ್ಲ ತಿಂದಿದ್ದೆ ಬಿಗ್ ಬಾಸ್ ಮನೇಲಿ. ಹೊರಗಡೆ ತಿಂದೇ ಇಲ್ಲ ನೀವು?
ಬೀಟ್ರೂಟ್ ಸಾರು ಮಾಡೋರು. ಬೀಟ್ರೂಟಲ್ಲಿ ನಾನು ಬರೀ ಜ್ಯೂಸ್ ಕುಡಿತೀನಿ, ಪಲ್ಯ ತಿಂತೀವಿ ಯೂಶಲಿ ಎಲ್ಲಾರ ಮನೇಲೂ. ಅಲ್ಲಿ ಬೀಟ್ರೂಟ್ ಬೇಳೆ ಹಾಕ್ಬಿಟ್ಟು ಸಾಂಬಾರ್. ಅಂದ್ರೆ ಏನ್ ತರಕಾರಿ ಇರುತ್ತೆ ಪಾಪ. ಹೊರಗಡೆ ಆಗದೇ ಇರೋಷ್ಟು ಒಂದು ಅನುಭವಗಳು ಬಿಗ್ ಬಾಸ್ ಮನೆ ಒಳಗಡೆ ಅಂತ ಆಗಿದೆ. ಆಮೇಲೆ ತುಂಬಾ ಫುಡ್ಡಿ ನಾನು. ನಂಗೆ ಊಟ ಬಿಟ್ಟಿರಕ್ ಆಗಲ್ಲ. ಸಿಕ್ಕಾವಡೆ ತಿನ್ನೋ ಕ್ಯಾಟಗರಿ. ಏನ್ ಡಯಟ್ ಯಾವಾಗ ಮಾಡ್ತೀನಿ, ಏನಾದ್ರು ಪ್ರಾಜೆಕ್ಟ್ಸ್ ಇರುತ್ತಲ್ಲ ಅಂತ ಟೈಮಲ್ಲಿ ಡಯಟ್ ಮಾಡ್ತೀನಿ. ಬಟ್ ಏನು ಇಲ್ಲ ಅಂದ್ರೆ ತಿನ್ಕೊಂಡು ಓಡಾಡ್ಕೊಂಡು ಇರೋಳು ಸಡನ್ ಆಗಿ ನರ್ಕಕ್ಕೆ ಹಾಕಿದ ತಕ್ಷಣನೇ ಊಟನೇ ಇಲ್ಲ. ಅದ್ರ ಜೊತೆಗೆ ಹಿಂಗ್ ನೋಡಿದ್ರೆ ಎಲ್ಲ ಕಿಚನ್ ಅಲ್ಲಿ ಬೇಯಿಸ್ಕೊಂಡು ತಿಂತಾ ಇರ್ತಾರೆ. ಹಿಂಗ್ ಘಮ ಘಮ ಅಂತ ಬರ್ತದೆ ಸ್ಮೆಲ್. ಅಂದ್ರೆ ನಾವು ಅದನ್ನ ಅವಾಯ್ಡ್ ಮಾಡಕ್ ಏನೇನೋ ಮಾಡ್ತಾ ಇದ್ವಿ. ಪರ್ಫ್ಯೂಮ್ಸ್ ಎಲ್ಲ ಹಿಂಗ್ ಸ್ಪ್ರೇ ಮಾಡಿ ಪರ್ಫ್ಯೂಮ್ ಸ್ಮೆಲ್ ತಗೊಳ್ಳೋಣ. ಈಗ ನಮ್ಗಿಲ್ ಗಂಜಿ ಕೊಟ್ಟಿರ್ತಾರೆ. ಓಕೆ, 1 ದಿನ ಕುಡಿತೀರಾ, 2 ದಿನ 3 ದಿನ, 1 ವಾರ ಆದ್ರೂ ನೀವು ಗಂಜಿನಲ್ಲೇ ಇರ್ತೀರಾ. ಅಲ್ಲಿ ಅಷ್ಟ್ ಚೆನ್ನಾಗಿ ಊಟ, ಎಲ್ಲಾ ತರ ಊಟ ತಿಂತಾ ಇರ್ಬೇಕಾದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಆ ಒಗ್ಗರಣೆ ಹಾಕ್ಬೇಕಾದ್ರೆ ಸ್ಮೆಲ್ ಹಂಗೆಲ್ಲ ಇದ್ದಾಗ ಸೆಲ್ಫ್ ಕಂಟ್ರೋಲ್ ಅನ್ನೋದು ಅಲ್ಲೇ. ಇವಾಗ ನನ್ಗೆ ಊಟ ಕೊಟ್ಟಿಲ್ಲ ಅಂದ್ರೂ ಇರ್ತೀನಿ ಹಂಗೆ. ಬಟ್ ಮನೆ ಒಂದಾದಾಗ ಊಟ ಹೊಟ್ಟೆ ತುಂಬಾ ಯಾಕೆ ಮಾಡ್ತಿದ್ದೇನೆ, ಟಾಸ್ಕ್ ಎಲ್ಲ ಆಡಕ್ಕೆ ಎನರ್ಜಿ ಬೇಕಾಗಿರುತ್ತೆ. ಆಕ್ಟಿವ್ ಆಗಿರ್ಬೇಕಂದ್ರೆ ಹೇಳ್ತಾರೆ ವಿಕ್ರಮ್ ಅವರೆಲ್ಲ, ನೀವು ಊಟ ಮಾತ್ರ ತ್ಯಾಗ ಮಾಡಬೇಡಿ, ಹೊಟ್ಟೆ ತುಂಬಾ ಊಟ ಮಾಡಿ, ಯಾವಾಗ ಏನ್ ಟಾಸ್ಕ್ ಬರುತ್ತೆ ಗೊತ್ತಿರಲ್ಲ ಅಂತ. ತಿಂತಾ ಇದ್ದೆ, ವರ್ಕೌಟ್ ಮಾಡ್ತಿದ್ದೆ, ಸೊ ಬ್ಯಾಲೆನ್ಸ್ ಆಯ್ತು ಬಾಡಿ. ಸೊ ಬಿಗ್ ಬಾಸ್ ಮನೆಯಲ್ಲಿ ಎಲ್ರೂ ಅವ್ರವ್ರ ಆಟಗಳು ಒಂದಷ್ಟೆಲ್ಲ ಆಡ್ತಾ ಇರ್ತಾರೆ. ಆಮೇಲೆ ನಿಮ್ಮ ಮತ್ತೆ ಧರ್ಮ ಅವರ ಒಂದು ರ್ಯಾಪ್, ಒಂದು ಕಾಂಬೋ ಬಗ್ಗೆ ಮಾತಾಡೋದಾದ್ರೆ ಹೆಂಗಿತ್ತು? ಇಲ್ಲ ಕೆಲವರು ಒಂದು ರೇಗ್ಸೋದು ಕೂಡ ನಾನು ಗಮನಿಸಿದೆ. ಈಗ ಐಶ್ವರ್ಯ ಅವರಿಬ್ರು ಏನೋ ಒಂದು ಮಾತಾಡ್ತಾ ಇರ್ಬೇಕಾದ್ರೆ, ಏನೋ ಟಾಸ್ಕ್ ಅಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ನೀವು ಒಂಚೂರು ಹಿಂಗ್ ನೋಡೋದಾಗಿರ್ಬೋದು, ಇಲ್ಲ ಆ ತರ ಎಲ್ಲ ಒಂದಷ್ಟೆಲ್ಲ ಕಾಲ್ ಎಳಿತಾ ಇದ್ರು. ಆ ಒಂದು ಪೊಸೆಸಿವ್ ಇತ್ತ ಅಂತ? ಪಾಸಿಟಿವ್ ಏನಿಲ್ಲ, ಐ ಡೋಂಟ್ ನೋ. ಇಲ್ಲ, ಸಿ ಧರ್ಮ ನನ್ನ ಫ್ರೆಂಡ್ ಅಲ್ವಾ. ಅಂದ್ರೆ ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ನಾನು ಅವ್ರೊಟ್ಟಿಗೆ 3 ಸಿನಿಮಾ ಮಾಡಿದ್ದೀನಿ ಅಂಡ್ ತುಂಬಾ ವರ್ಷಗಳಿಂದ ಪರಿಚಯ ಇರೋ ವ್ಯಕ್ತಿ. ಆ ಬಿಗ್ ಬಾಸ್ ಮನೆಯಲ್ಲೂ ಪರಿಚಯದ ವ್ಯಕ್ತಿ ಅಂತ ಬಂದಾಗ ಫಸ್ಟ್ ಧರ್ಮನೇ ಅಲ್ಲಿದ್ದು. ಐಶ್ವರ್ಯನ್ ಜೊತೆ ಸ್ವಲ್ಪ ಹೈಪರ್ ಆಕ್ಟಿವ್ ಆಗಿರ್ತಾ ಇದ್ರು. ಅದು ನೋಡ್ತಾ ಇರ್ತಿದ್ದೆ. ಅದ್ ನೋಡುತ್ತೆ ನಾ ಇದೆಲ್ಲ ರೇಗ್ಸೋರು. ನಾನೇ ನೋ ಅದು ಸ್ಟಾರ್ಟಿಂಗ್ ವೀಕೆಂಡ್ ಎಪಿಸೋಡ್ ಅಲ್ಲೇ ಹೇಳ್ಬಿಟ್ಟಿದ್ದೀನಿ, ಯಾರು ಹಂಗ್ ರೇಗ್ಸ್ಬೇಡಿ, ಆಚೆ ನನ್ನ ಫ್ಯಾಮಿಲಿ ನೋಡ್ತಿರುತ್ತೆ, ಅವ್ರ ಫ್ಯಾಮಿಲಿ ನೋಡ್ತಿರುತ್ತೆ, ಇದೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಸ್ಟಾರ್ಟಿಂಗ್ ಹೇಳ್ತೀನಿ. ಬಟ್ ಯಾರು ಸ್ಟಾಪ್ ಮಾಡಲ್ಲ. ನಾನು ಅದನ್ನ ಎಂಜಾಯ್ ಮಾಡ್ಕೊಂಡು ಸುಮ್ಮನೆ ಅದೇ, ಓಕೆ ನೀವು ರೇಗ್ಸ್ಕೊಳ್ಳಿ ನನ್ಗೇನು ಅಂತ ಅನ್ಕೊಂಡು ಸುಮ್ಮನೆ ಅದೇ. ಯಾಕೆ ಸುಮ್ಮನೆ ಅದೇ ಅಂದ್ರೆ ನನಗೆ ತುಂಬಾ ಕಂಫರ್ಟ್ ಝೋನ್ ಇದ್ದಿದ್ದ ವ್ಯಕ್ತಿ ಧರ್ಮನೇ. ಯಾಕಂದ್ರೆ ಅವರು ಕೂಡ ಅವ್ರ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಳ್ದೆ ಅವ್ರ ಹೊರಗಡೆ ಏನಿದ್ದಾರೆ ಅದೇ ಧರ್ಮ ಒಳಗಡೆನೂ ನಾನು ನೋಡಿದೆ, ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ನಂಗೆ ತುಂಬಾ ಲೋ ಫೀಲ್ ಆಗ್ತಿದ್ದಾಗ, ಅಥವಾ ನಾನು ಎಲ್ಲೋ ಒಂದು ಆಟ ಆಡಿ ಬಿದ್ದು ನೋವು ಮಾಡ್ಕೊಂಡು ಬಂದಾಗ ಟ್ಯಾಬ್ಲೆಟ್ಸ್ ಕೊಡೋದು, ಕೇರ್ ಮಾಡೋದು, ಇವೆಲ್ಲ ಯಾರು ಮಾಡದೇ ಇದ್ದಾಗ ಅದನ್ನ ಧರ್ಮ, ಚೈತ್ರ ಇವರೆಲ್ಲ ಮಾಡಿದ್ದಾರೆ. ಅವಾಗ ಅದೆಲ್ಲ ನೋಡಿದಾಗ ಒಂದು ಹೆಗ್ಲು ಕೊಡ್ತಾ ಇದ್ರಲ್ವಾ. ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಮನೆ ಒಳಗಡೆ ಅಪ್ಪ ಅಮ್ಮನ್ ನೋಡಕ್ಕಾಗಲ್ಲ, ನಮ್ಮ ಫ್ರೆಂಡ್ಸ್ ಯಾರು ಬರಂಗಿಲ್ಲ, ಬಿಗ್ ಬಾಸ್ ಧ್ವನಿ ಮಾತ್ರ ಕೇಳಿಸುತ್ತೆ, ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ. ಸೊ ಯಾರು ಬರ್ದೇ ಇದ್ದಾಗ ಅಲ್ಲಿರೋರಲ್ಲಿ ಒಂದು ಜೆನ್ಯೂನ್ ಆಗಿ ಒಂದು ಕಾಳಜಿ ತೋರಿಸ್ತಾ ಇದ್ದಿದ್ ವ್ಯಕ್ತಿ ಧರ್ಮ ಆಗಿದ್ರಿಂದ ಯಾರೇನಾದ್ರು ರೇಗಿಸ್ಕೊಳ್ಳಿ. ನನ್ಗೆ ಅವ್ರ ಜೊತೆ ಈಗ ಏನ್ ಗೊತ್ತಾ, ಬೇರೆಯವ್ರ ಜೊತೆಗೆ ನಾನು ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡ್ಬೋದು ಅನ್ಕೊಳ್ಳಿ. ಈಗ ಅವ್ರು ಕೂತಿರ್ತಾರೆ, ಅವ್ರ ಜೊತೆ ಏನೋ ಒಂದು ಡ್ಯಾನ್ಸ್ ಮಾಡ್ಕೊಂಡ್ ಬರ್ತೀನಿ, ಹಾಡು ಹೇಳ್ಕೊಂಡ್ ಬರ್ತೀನಿ, ಅಥವಾ ಏನೋ ಒಂದು ಕಾನ್ವರ್ಸೇಷನ್ ಮಾಡ್ಕೊಂಡು ಬರ್ತೀನಿ. ವಾಪಸ್ ಬಂದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿದ್ದು ಧರ್ಮ, ವಿಕ್ಕಿ, ಭವ್ಯ, ಚೈತ್ರ ಅವರೊಟ್ಟಿಗೆ. ಸೊ ಆ ಒಂದು ಕಂಫರ್ಟ್ ಝೋನ್ ಯಾರ ಜೊತೆಗೆ ಇರುತ್ತೆ, ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ ಸಾಧ್ಯ ಆಗ್ತಿತ್ತು. ಅದು ಆ ತರ ಕಾಣಿಸ್ತಾ ಇತ್ತು ಎಲ್ಲರಿಗೂ. ಬಟ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಒಂದು ಪ್ಯೂರ್ ಹಾರ್ಟ್ ಇರುವಂತ ವ್ಯಕ್ತಿ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ಒಂದ್ ಕಡೆ ಮನೆ ಸಂಪೂರ್ಣವಾಗಿ ಒಂದು ಜಗಳ, ಏನೋ ಒಂದು ನಡೀತಾ ಇರುತ್ತೆ. ಇನ್ನೊಂದ್ ಕಡೆ ಕಿಚನ್ ಅಲ್ಲಿ ಧರ್ಮ ಮತ್ತೆ ಅನುಷ್ ಅವ್ರು ಎಷ್ಟು ನೀಟಾಗಿರ್ತಾರೆ ಅಂದ್ರೆ, ಅಲ್ಲಿ ಭೂಕಂಪನೇ ಆಗ್ಲಿ ನಮಗ್ ಬ್ಯಾಡ ಆಗೋದು, ಬಾ ಇಲ್ಲಿ ಚಪಾತಿ ತಿನ್ನಿಸ್ತೀನಿ, ನೀನ್ ತಿನ್ನು. ಧರ್ಮ ಬಾ ನೀನ್ ಚಪಾತಿ ತಿನ್ನು, ಬಾ. ಎಷ್ಟು ಒಂದ್ ರೀತಿಲಿ ಹೌದು ಮಜಾ ಕೂಡ ಇತ್ತು. ಆಮೇಲೆ ಅವ್ರ ಏನಾರ ಮಾಡ್ಕೊಳ್ಳಿ, ನಮ್ ಪಾಡಿಗೆ ನಮ್ದೇ ಆದಂತ ಪ್ರಪಂಚದಲ್ಲಿ ಇರೋಣ ಅನ್ನೋ ತರ ಒಂದ್ ಫೀಲ್. ಆಮೇಲೆ ಒಂದಷ್ಟು ಒಳ್ಳೆ ಮೀಮ್ಸ್ ಗಳು ಕೂಡ ಬಂತು. ಅದು ಗೊತ್ತಿಲ್ಲ ನನಗೆ. ಬಟ್ ಸುದೀಪ್ ಸರ್ ಚಪಾತಿ ಅನ್ಬೇಕಾರಲ್ಲ, ಯಾಕೆ ಚಪಾತಿ ಅಂತಿದ್ದಾರೆ ಅಂದ್ರೆ, ನಾನು ಸ್ವಲ್ಪ ಜಾಸ್ತಿ ಚಪಾತಿ ಮಾಡ್ತಾ ಇದ್ದೆ ಮನೇಲಿ. ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿ ಮನೇಲಿ ಎಷ್ಟೇ ಚಪಾತಿ ಮಾಡಿ, ಬಟ್ ಆ ಒಂದು ಟೈಮ್ ಅಲ್ಲಿ ಚಪಾತಿ ಮಾಡೋದಿತ್ತಲ್ಲ, ಅದು ತುಂಬಾ ಚೆನ್ನಾಗಿತ್ತು ಅಂತ. ಐ ಡೋಂಟ್ ನೋ, ಸಿ ಯಾವಾಗ್ಲೂ ಜಗಳ ಆಡ್ತಾ ಇದ್ರು ಆಯ್ತಾ ಎಲ್ಲಾರು. 1-2 ಸಲ ಬಿಡ್ಸಕ್ ಹೋಗಿ ಕಾಲ್ ತುಳಿಸ್ಕೊಂಡು ಹಿಂಗ್ ತೆಳ್ಳಿಸ್ಕೊಂಡು ಮಧ್ಯ ಹೋಗಿ ಸಿಗಾಕೊಂಡು ಇದೆಲ್ಲ ಮಾಡಿಸ್ಕೊಂಡಿದ್ದೆ. ನನ್ನ ಟೆಲಿಕಾಸ್ಟ್ ಆಗಿದೆಯಲ್ಲೋ ಗೊತ್ತಿಲ್ಲ. ಯಾವಾಗ್ಲೂ ಜಗಳ. ನನಗೆ ಜಗಳಗಳು ನೋಡಕ್ಕೆ, ಜಗಳ ಮಾಡಕ್ಕೆಲ್ಲ ಆಗಲ್ಲ. ಅದರಿಂದ ಸ್ವಲ್ಪ ನನ್ ದೂರ. ನೀವು ಜಗಳ ಆಡಿ. ಬಟ್ ಏನಾಯ್ತು ಅಂದ್ರೆ, ನನ್ ಏನೋ ವಿಷಯನೇ ಇರಲ್ಲ, ಜೋರ್ ಜಗಳ ಆಡ್ತಿರ್ತಾರೆ. ಬಟ್ ಅವತ್ತಿನ ದಿನ ವಿಷಯ ಇತ್ತು ಆಕ್ಚುಲಿ, ಬಟ್ ಅದಂಗೆ ಗೊತ್ತಿರ್ಲಿಲ್ಲ. ಚೈತ್ರ ಗೀತ್ರ ಎಲ್ಲ ಅಡ್ಗೆ ಮನೇಲಿ ಇದ್ದವರೆಲ್ಲ ಓಡೋಗ್ಬಿಟ್ರು. ಹೌದಾ, ಹಂಗ, ನಿಜಾನ ಕರೆಕ್ಟಾ ಕನ್ಫರ್ಮ್ ಅಂತ ಚೈತ್ರ ಎಲ್ಲ ನಾನು ಯಾಕೆ ಹುಡುಗಿ ಇಲ್ಲಿ ಏನೋ ತರಕಾರಿ ಕಟ್ ಮಾಡೋದು, ಏನೋ ಪಲ್ಯನೋ ಏನೋ ಮಾಡ್ತಿದ್ಲು ಒಟ್ನಲ್ಲಿ, ಅಲ್ಲೋಗಿ ಹಂಗ್ ಕಿರ್ಸ್ತಾ ಇದ್ದಾಳೆ ಅಂತ ಅನ್ಕೊಂಡು. ಆಮೇಲೆ ಧರ್ಮ ಬಂದ್ರು, ಊಟ ಮಾಡಿ ನೀವು ಅಂತ.
ಅದಕ್ಕೆ ನೀವು ಒಂಚೂರು ಅದನ್ನ ಬೇಯಿಸ್ಬಿಡ್ತೀರಾ ನಾನು ತಿಂತೀನಿ. ಅವ್ರು ಚಪಾತಿ ಸುಡ್ತಾ ಇದ್ರೆ ನಾನು ಚಪಾತಿ ಹೊಸ್ತಿದ್ ಮುಗ್ದಿತ್ತು ಅಷ್ಟೊತ್ತಿಗೆ. ಅಂದ್ರೆ ಇನ್ನೊಂದು 3 ಇತ್ತು, ಅವ್ರು ಜಗಳ ಆಡೋ ಟೈಮಲ್ಲಿ 3 ಉಂಡೆಗಳನ್ನ ಹೊಸ್ದ್ರೆ 3 ಚಪಾತಿ ಮುಗ್ದಿತ್ತು. ಅದು ಲಾಸ್ಟಿಗೆ ಉಳ್ಕೊಂಡಿದ್ದು 2 ಚಪಾತಿ ನಾನು ತಿನ್ಬೇಕಿತ್ತು. ಅದನ್ನ ಅವ್ರು ನಾನು ಸುಟ್ಕೊಡ್ತೀನಿ ನೀವು ತಿನ್ನಿ ಅಂತಂದ್ರಲ್ಲ. ಆ ಟೈಮಲ್ಲಿ ಅವ್ರು ಜಗಳ ಆಡ್ತಿದ್ದಾರೆ, ನನ್ಗೆ ಇವ್ರು ಪಕ್ಕದಲ್ಲಿ ಇದ್ರಲ್ಲ ಹಂಗೆ ಅವ್ರಿಗಂತೂ ತಿನ್ಸ್ದೆ. ಆಮೇಲೆ ಅವ್ರು ಹೋದ್ರು, ಪಾಪ ಅವ್ರು ಜಗಳ ಬಿಡ್ಸಕ್ ಹೋದ್ರು, ನಾ ಹೋಗ್ಲಿಲ್ಲ. ನಾನ್ ಚಪಾತಿ ಇಟ್ಕೊಂಡು ಹಿಂಗ್ ತಿನ್ಕೊಂಡು ನೋಡ್ತಾ ಇದ್ದೀನಿ ಜಗಳನ. ಆಮೇಲೆ ಎಲ್ಲಾರು ಇದು ಬಿಗ್ ಬಾಸ್ ಸದ್ದು ಅಂದ್ರು ಜೋರಾಗಿ. ಹಿಂಗಂದೆ, ಅದು ಅಲ್ಲೂ ಪ್ಲೇಟ್ ಇಟ್ಕೊಂಡು ಹೋಗಿದ್ದೀನಿ ನನ್ ಕಳ್ಳಿ. ಅಲ್ಲೂ ಎಲ್ಲಾರು ಫುಲ್ ಹಿಂಗೆ ಚೈತನ್ ಬಾಯಿ ಮುಚ್ಚಿಸ್ಕೊಂಡು ತ್ರಿವಿಕ್ರಮು ರಂಜಿತ್ ಎಲ್ಲ ಕೂತಿದ್ದಾರೆ. ಎಲ್ಲರೂ ಫುಲ್ ಸೀರಿಯಸ್ ಆಗಿ ಹಿಂಗ್ ಕುತ್ಕೊಂಡಿದ್ದಾರೆ, ನೀವು ಕೂತಿರೋ ತರನೇ ಫುಲ್ ಲಿವಿಂಗ್ ಇದೆ. ನಾನ್ ಮಾತ್ರ ಮಧ್ಯದಲ್ಲಿ ಪ್ಲೇಟ್ ಇಟ್ಕೊಂಡು ಹಿಂಗ್ ಕುತ್ಕೊಂಡು ಹಿಂಗ್ ತಿನ್ಕೊಂಡು ಏನು ಅಂತ ಕೇಳಿಸ್ಕೊತಾ ಇದ್ದೀನಿ. ಆಮೇಲೆ ಬಂತಪ್ಪ ಅದೇ ಅವರು ಜಗದೀಶ್ ಅಂದಿದ್ದಕ್ಕೆ ನಿಮ್ಗೆಲ್ಲ ಅಸಮಾಧಾನ, ಏನಾಯ್ತು ಅಂತ ಅಕ್ಕಪಕ್ಕದವ್ರನ್ನ ಕೇಳ್ತಿದ್ರು, ಗೊತ್ತೇ ಇಲ್ಲ ವಿಷಯ ಏನು ಅಂತ. ಅವಾಗ ಹಂಸ ಅವರೇ ಕೂತಿರೋ ಪಕ್ಕದಲ್ಲಿ, ಏನಾಯ್ತು ನಿಂಗೇನೋ ಗೊತ್ತಿಲ್ಲ, ಇಲ್ಲ ನಾನು ತಿಂತಾ ಇದ್ದೆ ಅಂತಂದೆ. ಅವಾಗ ಅವರು ಹಿಂಗಿಂಗ್ ಅಂದ್ರು, ನನ್ನ ಹಸ್ಬೆಂಡಿಗೆ ಗೊತ್ತಾದ್ರೆ ಅವ್ರನ್ನ ಬಿಡ್ತಾರಾ ಅಂತಲ್ಲ. ನಾನು ಶೆಟ್ ಇಷ್ಟೆಲ್ಲ ಆಯ್ತಾ, ಸೊ ಸಾರಿ ಅಂದ್ಬಿಟ್ಟು ಅವಾಗ ಆ ಪ್ಲೇಟ್ನ ಸೀದಾ ತೆಗ್ದು ಹಿಂದಕ್ಕಿಟ್ಟೆ. ಪಕ್ಕದಲ್ಲಿ ಶಿಷ್ಯರು ಯಾರೋ ಕೂತಿದ್ರು, ಅವ್ರು ತೆಗ್ದ್ಬಿಟ್ಟು ಆ ಕಡೆ ಇಟ್ರು ಪ್ಲೇಟ್ನ. ಅವಾಗ ಫೀಲ್ ಆಗೋಯ್ತು ಶೆಟ್ ಅಂತ ಅನಿಸ್ತು. ಅಷ್ಟು ದೊಡ್ಡ ಜಗಳ ಅಂತ ನಂಗೆ ಗೊತ್ತಿರಲಿಲ್ಲ. ಅನ್ಫಾರ್ಚುನೇಟ್ಲಿ ಇವ್ರು ಆಡ್ತಾರೆ ಜಗಳ ನೋಡಿ. ಜಗದೀಶ್ ಸರ್ಗೆ ಹೆಂಗೆ ಕಾಣಿಸಿರುತ್ತೆ ಅಥವಾ ಕ್ಯಾಮ್ರಾ ಪಾಯಿಂಟ್ ಆಫ್ ವ್ಯೂ ಅದು ಹೆಂಗೆ ಕಾಣಿಸಿರುತ್ತೆ ಅಂತಂದರೆ, ನಾವೆಲ್ಲರೂ ಸೇರಿಕೊಂಡು ಜಗದೀಶ್ ಸರ್ನ ಗೇಲಿ ಮಾಡ್ತಿದ್ದೀವಿ. ಆ್ಯಂಡ್ ಜಗದೀಶ್ ಸರ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ನಾನು ಕೂಡ ಅವ್ರನ್ನ ಗೇಲಿ ಮಾಡ್ಬೇಕಾದ್ರೆ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ನಗ್ತಾ ಕೂತಿದ್ದೆ ಅನ್ನೋ ಥರ ಪೋಟ್ರೆ ಆಗ್ಬಿಡ್ತು. ಅವ್ರು ಏನು ಕಮ್ಮಿ ಅಲ್ಲ, ಜಗದೀಶ್ ಸರ್ ನೀವು ಸಿಕ್ಕಾಪಟ್ಟೆ ಜಗಳ ಮಾಡಿದ್ದೀರ ನನಗೆ. ಬಾಯಿನಲ್ಲಿ ಫ್ಲೋನಲ್ಲಿ ಜಗಳ ಆಡ್ಬೇಕಾದ್ರೆ ಬಂದ್ಬಿಡುತ್ತೆ ಕೆಲವೊಮ್ಮೆ ಮಾತುಗಳು. ಜಗದೀಶ್ ಸರ್ ಹೇಳಿದಾಗ ಹೌದಲ್ಲ, ಯಾಕೆ ಅನ್ನೆಸೆಸರಿ ಅದಲ್ಲ, ಬಟ್ ಅವ್ರು ಟ್ರಿಗರ್ ಮಾಡಿದಾಗ ಮನುಷ್ಯ ಯಾರೇ ಟ್ರಿಗರ್ ಆಗ್ತಾರೆ. ನಾನು ಅಲ್ಲಿ ಸ್ವಲ್ಪ ತಾಳ್ಮೆನ ಕಲ್ತ್ಕೊಂಡೆ. ಜಗದೀಶ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಅಂಡ್ ಸಮ್ಟೈಮ್ಸ್ ಒಳ್ಳೆ ರ್ಯಾಪ್ ಹೋಯ್ತು ನಿಮ್ಮ ಅವರ ನಡುವೆ, ಒಂದು ಒಳ್ಳೆ ರ್ಯಾಪ್ ಹೋಯ್ತು, ಚೆನ್ನಾಗಿ ಮಾತಾಡಿಸ್ತಾ ಇದ್ರಿ, ಒಂದ್ ಒಳ್ಳೆ ಬಾಂಡಿಂಗ್ ಇತ್ತು. ಹೆಂಗಿತ್ತು ಜಗಳ ಆಡ್ದಾಗ ಹೆಂಗಿದ್ರು? ಸೊ ಅದು ಬಿಟ್ಟು ಜಗಳ ಬಿಟ್ಟು ಬೇರೆ ಯಾವ ರೀತಿಯಾಗಿ ಇರ್ತಾ ಇದ್ರು? ಜಗಳ ಆಡಿದಾಗ ನಾನು ಕೆಲವೊಮ್ಮೆ ಅವ್ರು ಜಗಳ ಆಡಿದಾಗ ಸಮಾಧಾನ ಮಾಡಕ್ ಹೋಗಿದ್ದೀನಿ, ಅವ್ರ ಸಮಾಧಾನ ಆಗ್ತಿರ್ಲಿಲ್ಲ. ಯಾರೇ ಸಮಾಧಾನ ಮಾಡಕ್ ಹೋದ್ರು ಅವ್ರ ಪಾಯಿಂಟ್ನ ಪ್ರೂವ್ ಮಾಡೋರ್ಗು ಅವ್ರಿಗೆ ಸಮಾಧಾನ ಆಗ್ತಿರ್ಲಿಲ್ಲ. ಬಟ್ ನನ್ನ ಹತ್ರ ಯಾವತ್ತೂ ಜಗಳ ಆಡಿಲ್ಲ. ಈಗ ಅವ್ರು ನನಗೆ ನಾನು ಜಗಳ ಆಡ್ಬೇಕಾದ್ರೆ ನನಗೆ ಒಳ್ಳೆ ಮಾತುಗಳನ್ನ ಹೇಳ್ಕೊಡ್ತಾ ಇದ್ರು. ಮೇಂಟೈನ್ ಯುವರ್ ಸ್ಟ್ಯಾಂಡರ್ಡ್ಸ್ ಅನುಷಾ, ನಿನಗೆ ನಿಂದೆ ಆದ ಒಂದು ರೆಸ್ಪೆಕ್ಟ್ ಇದೆ ಸೊಸೈಟಿನಲ್ಲಿ, ಅದನ್ನ ಕಡಿಮೆ ಮಾಡ್ಕೊ. ನೀನು ಯೂಸ್ ಮಾಡೋಂಥ ಪದದ ಮೇಲೆ ಹಿಡ್ತಾ ಇರಲಿ. ಈಗ ನಾನು ಅವರು ಅಂದ್ರು ಅಂತ ಏನಾರ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಅವ್ರನ್ಲಮ್ಮ, ಅದು ಅವ್ರ ವ್ಯಕ್ತಿತ್ವ, ನೀನ್ ಬೇಡಮ್ಮ ಅಂತ. ಆಕ್ಚುಲಿ ಅಲ್ಲೇ ನಾನು ಎಚ್ಚೆತ್ಕೊಂಡಿದ್ದೀನಿ ಕೆಲವೊಮ್ಮೆ. ಈಗ ಬಾಯಿನಲ್ಲಿ ಫ್ಲೋನಲ್ಲಿ ಜಗಳ ಆಡ್ಬೇಕಾದ್ರೆ ಬಂದ್ಬಿಡುತ್ತೆ ಕೆಲವೊಮ್ಮೆ ಮಾತುಗಳು. ಜಗದೀಶ್ ಸರ್ ಹೇಳಿದಾಗ ಹೌದಲ್ಲ, ಯಾಕೆ ಅನ್ನೆಸೆಸರಿ ಅದಲ್ಲ, ಬಟ್ ಅವ್ರು ಟ್ರಿಗರ್ ಮಾಡಿದಾಗ ಮನುಷ್ಯ ಯಾರೇ ಟ್ರಿಗರ್ ಆಗ್ತಾರೆ. ನಾನು ಅಲ್ಲಿ ಸ್ವಲ್ಪ ತಾಳ್ಮೆನ ಕಲ್ತ್ಕೊಂಡೆ. ಜಗದೀಶ್ ಸರ್ ಇಲ್ಲ ಕರೆಕ್ಟ್ ಅವ್ರು ಹೇಳ್ತಾ ಇರೋದು, ಅವ್ರು ಮಾತಾಡ್ತಾರೆ ಅಂತ ನಾವು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡೆ. ಒಂದ್ಸಲ ಅವ್ರಿಗೆ ಏನೋ ವಿಷಯಕ್ಕೆ ಯಾವುದೋ ಒಂದು ವಿಷಯ ಧರ್ಮ ಮಾತಾಡ್ತಿರ್ಬೇಕಾದ್ರೆ ಮಾನಸ ಅವರು ಮಾತಾಡ್ತಾರೆ. ಮಾನಸ ಅವ್ರಿಗೆ ಇವರು ಅಂದ್ರೆ ಅಪೋಸಿಟ್ ಅಲ್ಲ, ಅದು ಫಸ್ಟ್ ಅದು ಆ ಜಗಳ ಅಲ್ಲ. ನಾನು ಒಂದ್ಸಲ ನಗ್ತಾ ಕೂತಿರ್ತೀನಿ ಅವ್ರ ಜೊತೆ. ಅದಕ್ಕೂ ಮುಂಚೆ ಒಂದು ಜಗಳ ಏನಾಗುತ್ತೆ ಅಂತಂದ್ರೆ, ನಾಮಿನೇಷನ್ಸ್ ವಿಷಯ ನಡೀತಾ ಇರುತ್ತೆ, ಹಾಗಲಕಾಯಿ ಜ್ಯೂಸ್ ಕುಡಿಬೇಕು. ಅದಕ್ಕೆ ಧರ್ಮಂಗೇನೋ ಕಾಮಿಡಿ ಮಾಡ್ಕೊಂಡು ಜಗದೀಶ್ ಸರ್ ನಗ್ತಾ ಇರ್ತಾರೆ. ಅದಕ್ಕೆ ಮಾನಸ ಅವರು ಒಂದು ಮಾತಂತಾರೆ, ಮುಗೀತಾ ಶಿಶಿರಣ್ಣ ಮುಗೀತಾ, ನಾವು ಹೋಗ್ಬೇಕು, ನಮಗೆ ಕೆಲಸಗಳಿದೆ, ನಿಮ್ ಕಾಮಿಡಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರು ಏನೋ ಅವ್ರ ಪಾಪ ಮಾನಸ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೋ ಹೇಳ್ತಾರೆ. ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ ಏನೋ ಥರ. ಅದಕ್ಕೆ ಮಾನಸ ಅವ್ರಿಗೂ ಜಗದೀಶ್ ಸರ್ಗೂ ಜಗಳ ಸ್ಟಾರ್ಟ್ ಆಗುತ್ತೆ. ಆ ಜಗಳ ಎದ್ದು ನಿಂತ್ಕೊಂಡೆಲ್ಲ ಇವರು ಕಾಂಪಿಟೇಷನ್ ಅಲ್ಲಿ ಆಡ್ಬೇಕಾದ್ರೆ ರಂಜಿತ್ ಅವರು, ವಿಕ್ರಮ್ ಅವರು ಎಲ್ಲರೂ ಮುಗಿ ಬೀಳ್ಬಿಡ್ತಾರೆ. ಆಮೇಲೆ ಆ ಜಗಳನೆಲ್ಲ ಬಿಡಿಸಿ ಎಲ್ಲ ಕೂಲಾಗಿ ಬಿಗ್ ಬಾಸ್ ಹತ್ರ ಬೈಸ್ಕೊಂಡು ಅವಾಗ ಏನಾಗುತ್ತೆ ಅಂತಂದ್ರೆ ಆಚೆ ಹೋಗಿ ಕೂತಿರ್ತೀವಿ ಎಲ್ಲಾರು. ಜಗದೀಶ್ ಸರ್ ಒಬ್ಬರೇ ಆ ಕಡೆ ನಿಂತಿರ್ತಾರೆ. ಮಂಜಣ್ಣ ಇದಾರಲ್ಲ, ಮಂಜಣ್ಣನು ಸೇರಿ ಜಗಳ ಆಡ್ತಿದ್ರು. ಮಂಜಣ್ಣ ಅವ್ರು ಸಿಕ್ಕಾಬಡೆ ಕಾಮಿಡಿ ಮಾಡ್ತಾರೆ ಆಯ್ತಾ, ಈಸ್ ಅ ವೆರಿ ಗುಡ್ ಎಂಟರ್ಟೈನರ್. ಅವ್ರು ಹೋಗ್ಬಿಟ್ಟು ಏನೋ ರೇಗಿಸ್ತಾ ಇದ್ರು, ಚೆಲ್ಲಿದರು ಮಲ್ಲಿಗೆಯ ಅಂತ ಅನ್ಕೊಂಡು. ನನಗೆ ಅವ್ರು ಮಾಡೋ ಕಾಮಿಡಿ ನಗು ಬಂತು. ಬಟ್ ಜಗದೀಶ್ ಸರ್ಗೆ ಹೆಂಗೆ ಕಾಣಿಸಿರುತ್ತೆ ಅಥವಾ ಕ್ಯಾಮ್ರಾ ಪಾಯಿಂಟ್ ಆಫ್ ವ್ಯೂ ಅದು ಹೆಂಗೆ ಕಾಣಿಸಿರುತ್ತೆ ಅಂತಂದರೆ, ನಾವೆಲ್ಲರೂ ಸೇರಿಕೊಂಡು ಜಗದೀಶ್ ಸರ್ನ ಗೇಲಿ ಮಾಡ್ತಿದ್ದೀವಿ. ಆ್ಯಂಡ್ ಜಗದೀಶ್ ಸರ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ನಾನು ಕೂಡ ಅವ್ರನ್ನ ಗೇಲಿ ಮಾಡ್ಬೇಕಾದ್ರೆ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ನಗ್ತಾ ಕೂತಿದ್ದೆ ಅನ್ನೋ ಥರ ಪೋಟ್ರೆ ಆಗ್ಬಿಡ್ತು. ಬಟ್ ಆನೆಸ್ಟ್ಲಿ ಇಲ್ಲ, ಅದು ನಾನು ನಕ್ಕಿದ್ದು ಮಂಜಣ್ಣ ಅವ್ರು ಮಾಡ್ತಿದ್ದ ಕಾಮಿಡಿಗೆ. ಅವ್ರು ಹಾಡು ಹೇಳ್ತಿದ್ದ ಇಲ್ಲೆಲ್ಲರೂ ರಿಪೀಟ್ ಮಾಡ್ತಾ ಇದ್ದಾಗ ನಾನು ಕೂಡ ಸೇರಿ ಹಾಡು ಹೇಳ್ಬಿಟ್ಟಿದ್ದೀನಿ. ಅದು ತುಂಬಾ ಒಂದು ದೊಡ್ಡ ಮಿಸ್ಟೇಕ್ ಆಯ್ತು ಪ್ರಾಬಬ್ಲಿ. ಯಾಕಂದ್ರೆ ನಾವು ಅಲ್ಲಿಂದ ಎದ್ದು ಹೋಗ್ಬೋದಾಗಿತ್ತು, ಯಾಕೆ ಆ ವ್ಯಕ್ತಿನ ಟಾರ್ಗೆಟ್ ಮಾಡ್ತಿದ್ರ ಅಂತ. ಬಟ್ ಅವರು ಕೂಡ ಹಂಗೆ ಜಗಳ ಮಾಡ್ತಿದ್ರು ಅನ್ಕೊಳ್ಳಿ. ಅವ್ರೇ ಏನ್ ಕಮ್ಮಿ ಅಲ್ಲ. ಜಗದೀಶ್ ಸರ್ ನೀವು ಸಿಕ್ಕಾಪಟ್ಟೆ ಜಗಳ ಮಾಡಿದ್ದೀರ ನನಗೆ. ಅಷ್ಟೇ ಒಳ್ಳೆ ಮನ್ಸು ಇತ್ತು, ಅಷ್ಟೇ ಜಗಳನೂ ಮಾಡೋರು. ಅವ್ರೊಂಥರ ಹಿಂಗೆ ತುಂಬಾ ಒಳ್ಳೆಯವರು ಹೌದು, ತುಂಬಾ ಜಗಳನೂ ಮಾಡ್ತಿದ್ರು ಹೌದು ಮನೆ ಒಳಗಡೆ. ಬಟ್
ನನಗೆ ಪರ್ಸ್ನಲಿ ಅವ್ರು ಏನು ಕೆಟ್ಟದ್ದು ಮಾಡಿಲ್ಲ, ಇನ್ಫ್ಯಾಕ್ಟ್ ಒಳ್ಳೇದನ್ನೇ ಮಾಡಿದ್ದಾರೆ. ನನಗೆ ನರಕದಲ್ಲಿದ್ದಾಗೆಲ್ಲ ತಣ್ಣೀರು ಅಂದರೆ ಎ ಸಿನಲ್ಲಿ ಮಡಕೆ ನೀರು ಕುಡಿಯೋದು ಕಷ್ಟ ಇದೆ, ತಣ್ಣಗಿರುತ್ತೆ, ಎ ಸಿನೂ ತಣ್ಣಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಆ ಕೋಲ್ಡ್ ವಾಟರ್ ಕುಡಿಯೋಕ್ಕಾಗಲ್ಲ. ಆ ಟೈಮಲ್ಲೆಲ್ಲ ಪಾಪ ಅವ್ರಿಗೆ ಸ್ವರ್ಗದವ್ರಿಗೆ ಕಾಣಿಸ್ಬಾರ್ದು ಅಂತ ಹೇಳಿ ಬಿಸಿನೀರನ್ನ ಕಾಯಿಸ್ಕೊಂಡ್ಬಂದು ಕೊಟ್ಟಿರೋದು ಇವೆಲ್ಲ ಮಾಡಿದ್ದಾರೆ. ಅದಕ್ಕೆ ಇದಾಗಿ ಇಡೀ ಮನೆಗೆ ಗ್ಯಾಸ್ ಕಟ್ ಮಾಡ್ತಾರೆ ಬಿಗ್ ಬಾಸ್. ಆ ಥರ ಪನಿಷ್ಮೆಂಟ್ಸ್ ಎಲ್ಲ ಅನುಭವಿಸಿದ್ದಾರೆ ನಮಗೆ ಹೆಲ್ಪ್ ಮಾಡೋಕೆ ಹೋಗಿ, ಅದೆಲ್ಲ ಮಾಡಿದ್ದಾರೆ ಜಗ್ಗಿ ಸರ್. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರು ಹೊರಗಡೆ ಬಂದಮೇಲೆ ಮನೆ ಅವ್ರು ಮಾಡ್ತಾ ಇದ್ದಂಥ ಕಾಮಿಡಿನ ಮಿಸ್ ಮಾಡ್ಕೊಂತು, ಸೈಲೆಂಟ್ ಆಯಿತು ಸ್ವಲ್ಪ ದಿನ. ಅವ್ರು ಆಚೆ ಬಂದಮೇಲೆ ಎಷ್ಟೊಂದು ಜನ ಅವ್ರನ್ನೂ ಮಿಸ್ ಮಾಡ್ಕೊಂಡಿದ್ದಾರೆ. ಅವ್ರು ಇರಬೇಕಿತ್ತು ಅಂತ ನಾವೆಲ್ಲ ಸುಮಾರು ಸಲ ಅನ್ಕೊಂಡಿದ್ದೀವಿ. ಜೊತೆಗೆ ನಿಮ್ಮ ಮತ್ತೆ ಗೋಲ್ಡ್ ಸುರೇಶ್ ಮಧ್ಯ ಒಂದಷ್ಟು ಏನೂ ಸರಿ ಇಲ್ಲ ಅನ್ನಿಸ್ತಾ ಇತ್ತು, ಒಂದಷ್ಟು ಜಗಳ ಆಗ್ತಾ ಇತ್ತು, ಕೊನೆ ಟೈಮ್ ಜೋಡಿನೂ ಮಾಡ್ಬಿಟ್ರು. ಆ ಟೈಮಲ್ಲೂ ಏನು ಅಷ್ಟು ವರ್ಕೌಟ್ ಆಗ್ಲಿಲ್ಲ ಅಂತ ಹೆಂಗ ಅನ್ಸುತ್ತೆ ಅವರ ಒಂದು ಬಾಂಡಿಂಗ್? ಫಸ್ಟು ನಾನು ಮನೇಲಿ ಜಗಳ ಮಾಡಿದ್ದು ಅಂದರೆ ಗೋಲ್ಡ್ ಸುರೇಶ್. ಅವರು ಅನ್ನೆಸೆಸರಿ ಅವರು ನೀವು ಅದು ಅಫ್ಕೋರ್ಸ್ ನನಗೂ ಗೊತ್ತಿತ್ತು, ಅವರು ಫಸ್ಟು ಹೋಗಿ ಬ್ಲೈಂಡ್ಸ್ನ ನೋಡ್ಕೊಂಡು ಬಂದಿರ್ತಾರೆ ಅವರು ಮಾನಸ. ಬಟ್ ಡೈರೆಕ್ಟ್ ನಾಮಿನೇಷನ್ ಮಾಡೋಕ್ಕೆ ಗೌತಮಿ ಅವ್ರಿಗೊಂದು ಅಧಿಕಾರ ಸಿಗುತ್ತೆ. ಆ ಟೈಮಲ್ಲಿ ಇವರು ಕಣ್ಣಲ್ಲಿ ಹಿಂಗೆ ತೋರಿಸ್ತಾರೆ ಅನುಷಾ ಅಂತ. ನನಗೆ ಬೇಜಾರು, ನನಗೆ ಹೇಳು ಸ್ಟ್ರೈಟಾಗಿ, ನಾನು ಫುಲ್ ಜೋರ್ ಜಗಳ, ನನಗೆ ಹೇಳ್ರಿ ಡೈರೆಕ್ಟಾಗಿ, ಅದೇ ಇರೋದಲ್ಲಿ ಕಣ್ಸನ್ನೇ ಮಾಡಿ, ಅದು ನಾನು ಇಲ್ಲಿ ನಿಂತಿದ್ದಾಗೆ ನಾನು ನಿಮ್ಮ ಮುಖಾನೇ ನೋಡ್ತಿದ್ದೀನಿ, ನೀವು ಈ ಥರ ಮಾಡ್ತಿರಲ್ಲ ಅಂತ ನಾನು ಜಗಳ ಆಡ್ತೀನಿ. ಅಲ್ಲಿಂದನೂ ಒಂದಲ್ಲ ಒಂದು ಜಗಳ ಆಗ್ತಿರುತ್ತೆ. ಇನ್ನೊಂದೊಂದು ಡ್ರಮ್ಮಿಂದ ಒಂದು ಟಾಸ್ಕು, ಅದರಲ್ಲಿ ಹಿಂಗೆ ಕೈ ಹಿಂಗೆ ಹಿಡ್ಕೊಂಡು ಆಚೆ ಬರ್ತಿರೋ ನೀರನ್ನ ಹೋಲ್ಡ್ ಮಾಡ್ಬೇಕಾಯ್ತಾ. ಈಗ ನಮಗೆ ದಾಳಿ ಮಾಡಕ್ಕೆ ಅದನ್ನ ತಪ್ಪಿಸ್ಬೇಕು, ನೀರು ಆಚೆ ಹೋಗ್ಬೇಕು, ಅದನ್ನ ತಪ್ಪಿಸ್ಬೇಕು ಅಂತ ಒಂದು ಟಾಸ್ಕ್ ಕೊಡ್ತಾರೆ. ಎಲ್ಲ ಹುಡುಗಿರೇ ಇರೋದು, ಅವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಬಿಟ್ಟಿದ್ದಾರೆ. ಮಂಜಣ್ಣನ ಹತ್ರ ಯಾರೂ ಬರ್ತಾ ಇಲ್ಲ. ಮಂಜಣ್ಣ ಲೀಡರು, ಮಂಜಣ್ಣ ಸುರೇಶನ ಆಡ್ತಿದ್ದಾರೆ, ಯಾವ ಹುಡುಗಿರು ಬರ್ತಿಲ್ಲ. ಅಟ್ಲೀಸ್ಟ್ 3 ಜನ ಹುಡುಗಿರು ಒಬ್ರನ್ನ ಪುಲ್ ಮಾಡಿದ್ರೆ ಅದು ವರ್ಕೌಟ್ ಆಗುತ್ತೆ. ಬಟ್ ನಾನು ಒಬ್ಳೇ ಹೋಗ್ತಿದ್ದೀನಿ, ಕಾಲಲ್ಲೂ ಒದಿತಾರೆ ನನಗೆ. ಅದು ಸಿಕ್ಕಾಬಿಡೆ ಕೋಪ. ನಾನು ಹೆಂಗೇನೆ ಒಂಚೂರು ಕಾಲು ಟಚ್ಚಾರು ನಮಸ್ಕಾರ ಮಾಡ್ಕೊಳ್ಳೋ ಹುಡುಗಿ ನನ್ನದು ಆ ಥರ ಸಂಸ್ಕಾರ ಇರೋಳು. ನೀನು ಜೋರ ಕಾಲಲ್ಲಿ ಓದಿತೀರಾ, ನನಗೆ ಕಾಲು ನೋವಾಗ ಥರ ಓದಿತೀರಾ, ಇನ್ನೊಂದ್ಸಲ ಕೈಯಲ್ಲಿ ಗುದಿತೀರಾ, ಅದು ಹೊಟ್ಟೆಗೆ ಬಿದ್ದು ಕೈಗೆ ಬೀಳುತ್ತೆ, ಅದು ಹಂಗೆ ಮಾರ್ಕ್ ಆಗುತ್ತೆ. ಈ ಥರ ಎಲ್ಲನೂ ನೀವು ಬಿಹೇವ್ ಮಾಡ್ತೀರಾ. ಪ್ರತಿ ಸಲನೂ ಒಂಥರ ಅವ್ರ ಮಾತು ನನಗೆ ಇರಿಟೇಟ್ ಆಗ್ತಾಯಿತ್ತು. ಬಟ್ ಜೋಡಿ ಟಾಸ್ಕ್ ಅಂತ ಕೊಟ್ಬಿಡ್ತಾರೆ. ಸೀರಿಯಸ್ಲಿ, ಅಟ್ಲೀಸ್ಟ್ ಬೇರೆ ಯಾರೇ ಅವ್ರು ಅಲ್ದಲ್ಲೇ ಯಾರೇ ಕೊಟ್ಟಿದ್ರು ನನಗೇನು ಅನಿಸ್ತಿಲ್ಲ. ನನಗೆ 1 ಸೆಕೆಂಡ್ ಶಾಕ, ಇವ್ರ ಜೊತೆಗೆ ಹೆಂಗಪ್ಪ 1 ವಾರ ಪೂರ್ತಿ ಇರೋದು ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಅವ್ರು ನನ್ನ ಜೊತೆ ಬಂದಮೇಲೆ ಇದ್ರು, 1-2-3 ಅವರ್ಸ್ ಸ್ವಲ್ಪ ಅವ್ರ ಥರನೇ ಇದ್ರು. ನಾನು ಅದನ್ನು ಚೇಂಜ್ ಮಾಡಿಸ್ಬಿಟ್ಟೆ. ಅಣ್ಣ ಹಂಗಲ್ಲ, ಹಿಂಗಲ್ಲ ಹಂಗೆ. ಇನ್ಫ್ಯಾಕ್ಟ್ ಆ ದಿನದಲ್ಲಿ ಬ್ಲ್ಯಾಕ್ ರೋಸಸ್ ರೆಡ್ ರೋಸಸ್ ಕೊಡೋದಿರುತ್ತೆ. ಅತಿ ಹೆಚ್ಚು ಬ್ಲ್ಯಾಕ್ ರೋಸಸ್ ಬಂದಿದ್ದ ವ್ಯಕ್ತಿ, ಹಿಂದಿನ ದಿನ ಕಳಪೆ ಜೈಲ್ನ ಮುಗಿಸ್ಕೊಂಡು ಬಂದಿದ್ದಂಥ ವ್ಯಕ್ತಿ. ನನ್ನ ಜೊತೆ ಇದ್ದ ಕ್ಷಣಗಳು ನಾನು ಚೇಂಜ್ ಮಾಡಿದೆ ಅಂತೀನಲ್ಲ, ಅವ್ರ ಎಫರ್ಟ್ ಅವ್ರು ಹಾಕಿದ್ದಾರೆ. ಬಟ್ ನನ್ನ ಜೊತೆ ಇದ್ದಂಥ 1 ವಾರದಲ್ಲಿ ಅವರು ನಾನು ಅರ್ಥ ಮಾಡ್ಕೊಂಡೆ, ಅವರು ಅರ್ಥ ಮಾಡ್ಕೊಂಡ್ರು. ಅವ್ರಿಗೂ ಮೇ ಬಿ ಸಮ್ ಅಸಂಪ್ಷನ್ಸ್ ಇರುತ್ತೆ. ಅವ್ರು ಅಂದ್ಕೊಂಡಿರೋಂಥ ಅನುಷಂಗೆ ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡು ಅಂತ. ಅವ್ರು ಅದನ್ನು ಹೇಳಿದ್ರು, ನೀನು ಸ್ಟಾರ್ಟಿಂಗ್ ಬಂದಾಗ ನಿನಗೆ ಸಿಕ್ಕಾಬಟ್ಟೆ ದುರಾಂಕಾರ ಅಂದ್ಕೊಂಡಿದ್ದೆ, ಬಟ್ ನೀನು ಹಂಗಿಲ್ವೇ ಇಲ್ಲ, ನಿನ್ನ ಹತ್ರ ಮಾತಾಡ್ದಾಗ ಗೊತ್ತಾಗುತ್ತೆ ನೀನು ಎಷ್ಟು ಸ್ವೀಟು, ಎಷ್ಟು ಒಂಥರ ಮುದ್ದು ಮನಸ್ಸಿರೋ ಹುಡುಗಿ ನೀನು ಅಂತ ಅಂದರು. ಅದು ಹೌದೌದು, ಆ್ಯಟಿಟ್ಯೂಡ್ ಅಂತ ನಾನು ಕಾಣಿಸ್ಕೊಂಡ್ಲಿ ಪರವಾಗಿಲ್ಲ, ಬಟ್ ನಾನು ಅದಲ್ಲ, ನಾನು ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ. ಆಮೇಲೆ ನಾನು ಅಷ್ಟೇ ಅಣ್ಣ, ನೀವು ಹಿಂಗೆ ನೋಡ್ತಿರ್ತ, ನೀವು ಹಂಗೆ ನೋಡ್ಬೇಕಾದ್ರೆ ಏನೋ ಸ್ಕೆಚ್ ಆಗ್ತಿದ್ದೀರಾ ಅಂತ ಅಂದ್ಕೊಂಡೆ. ಬಟ್ ನಿಮ್ಮ ಪಕ್ಕದಲ್ಲೇ ಕೂತಿರೋದಕ್ಕೆ ಗೊತ್ತಾಗ್ತಿದೆ ನೀವು ಯಾವ ಸ್ಕೆಚ್ಚು ಆಗ್ತಿರಲ್ಲ, ಸೈಲೆಂಟಾಗಿ ಇರ್ತೀರಾ, ನಿಮ್ಮ ದೃಷ್ಟಿ ಆಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅದನ್ನ ನಾನು ಅರ್ಥ ಮಾಡ್ಕೊಂಡೆ. ಆಮೇಲೆ ಕಿರ್ಚಾಡಕ್ಕೆ ಹೋದಾಗೆಲ್ಲ ಕಂಟ್ರೋಲ್ ಮಾಡ್ತಿದ್ದೆ. ನಾನು ಬೇಡ ಕಿರ್ಚಾಡೋದ್ರಿಂದ ಮತ್ತೆ ಟಾರ್ಗೆಟ್ ಆಗ್ತೀವಿ ಅಂತ ಹೇಳಿ ಅವ್ರ ಕೋಪನ ಕಡಿಮೆ ಮಾಡಿಸೋಕೆ ಹೋಗ್ಬಿಟ್ಟು ನಾನೇ ಎಲಿಮಿನೇಟ್ ಆಗ್ಬಿಟ್ಟೆ. ಅವ್ರಿಗೆ ಉತ್ತಮ ಸಿಗುತ್ತೆ, ಕಿಚ್ಚನ ಚಪ್ಪಾಳೆ ಸಿಗುತ್ತೆ, ಅವರು ಕೂಡ ಹೇಳ್ಕೊಂತಾರೆ ಕೂಡ. ಹೇಳ್ದೆ ಅದಕ್ಕೂ ನಾನು ಒಂಥರ ನನಗೆ ಕಣ್ಣಲ್ಲಿ ಒಂಥರ ಎಮೋಷ್ನಲ್ ಟೀಯರ್ಸ್, ಫಸ್ಟ್ ಟೈಮ್ ಎಮೋಷ್ನಲ್ ಟೀಯರ್ಸ್ ಬಂತು ಬಿಗ್ ಬಾಸ್ ಮನೆಯಲ್ಲಿ. ಅನುವಿಂದಾನೇ ನಾನು ಚೇಂಜ್ ಆಗಿದ್ದು. ಇಷ್ಟೆಲ್ಲ ಉತ್ತಮ ಸಿಗೋದಕ್ಕೆ ಕಾರಣ ಅನು ಅಂತ ಹೇಳ್ತಾರೆ. ಆ್ಯಂಡ್ ಇಂಥ ಒರಟನ್ನ ಚೇಂಜ್ ಮಾಡೋದು ಯಾರ ಕೈಲೂ ಸಾಧ್ಯ ಆಗಿಲ್ಲ, ಅದನ್ನು ಅನು ಮಾಡಿದ್ಲು ಅಂತ ಹೇಳಿದ್ರು. ಅದು ನಂಗೆ ಒಂಥರ ಕಣ್ಣಲ್ಲಿ ನೀರು ಬಂತು. ಓಕೆ, ನಾನು ನಿಮ್ಮನ್ನು ಅಷ್ಟೇ ಕೆಟ್ಟವನು ಅಂದ್ಕೊಂಡಿದ್ದೆ, ಬಟ್ ಇಲ್ಲೊಂದೊಂದು ಅಣ್ಣನ ಸ್ಥಾನದಲ್ಲಿ ನೀವು ನಿಂತ್ಕೊಂಡ್ರಿ. ಯಾಕೆಂದರೆ ಆ ಟೈಮಲ್ಲಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದು ಈಗ ಪಕ್ಕದಲ್ಲಿರೋರಿಗೆ ಗೊತ್ತಾಗುತ್ತಲ್ವ ನಾನು ಏನು ಅನುಭವಿಸ್ತಾ ಇದ್ದೀನಿ ಅಂತ. ಅದಕ್ಕೆಲ್ಲ ತುಂಬ ಸ್ಪಂದಿಸಿದ್ದಾರೆ. ಎಷ್ಟು ಸಲ ಎಲ್ಲಿ ಕರೆದ್ರೂ ಬಂದಿದ್ದಾರೆ. ಯಾಕಂದ್ರೆ ಅದನ್ನ ಕಟ್ಕೊಂಡು ನಾವು ಎಲ್ಲೋದ್ರೂ ಅವ್ರು ನಮ್ಮ ಪಕ್ಕದಲ್ಲೇ ಬರಬೇಕಲ್ವ, ಬಂದಿದ್ದಾರೆ. ಅವರು ಎಲ್ಲಿ ಹೇಳ್ತಾ, ಈಗ ಅವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಸ್ನಾನ ಮಾಡಬೇಕು. ನಾನು ಹಂಗಲ್ಲ, ನಾನು ವರ್ಕೌಟ್ ಮಾಡಬೇಕು.
ಇದ್ಮೇಲೆ ಅವ್ರಿಗೆ ಸ್ನಾನ ಮಾಡಿ ಅವ್ರ ಮರಕ್ಕೆ ಪೂಜೆ ಮಾಡಿ ಈ ಚಾಮುಂಡೇಶ್ವರಿ ಪೂಜೆ ಮಾಡಿ ಅವ್ರ ರುಟೀನೆಲ್ಲ ಮುಗಿಸೋರ್ಗು ನಾನು ಕಾಯ್ತಿದ್ದೆ. ಅಣ್ಣ ಮುಗೀತಾ, ಈಗ ನಾನು ವರ್ಕೌಟ್ ಮಾಡ್ಬೇಕು ಬಾ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ನಾನು ವರ್ಕೌಟ್ ಮಾಡೋರ್ಗು ಸೊಂಟದ ಪಟ್ಟಿ ಕಟ್ಕೊಂಡು ಅಲ್ಲೇ ಇರಬೇಕಿತ್ತು. ಥ್ರೆಡ್ಮಿಲ್ ಮಾಡ್ಬೇಕಾದ್ರೂ ನಿಂಗೆ ಚೇರ್ ಹಾಕೊಂಡು ಕೂತ್ಕೊಳ್ಳೋರು, ನಾನು ಇಲ್ಲಿ 20 ನಿಮಿಷ ಥ್ರೆಡ್ಮಿಲ್ ಮಾಡ್ತಿದ್ದೆ. ಪುಷಪ್ಸ್ ಮಾಡ್ಬೇಕಂದ್ರೂ ನಿಂಗೆ ಸೋಫಾ ಮೇಲೆ ಕೂತಿರೋರು ಕೆಳಗೆ ನಾನು ಪುಷಪ್ಸ್ ಮಾಡ್ತಾ ಇದ್ದೆ. ಸೊ ಎಲ್ಲದಕ್ಕೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಬಂದ್ಬಿಡ್ತು. ಆಮೇಲೆ ಕೆಲವೊಂದು ಟಾಸ್ಕ್ ಗಳೆಲ್ಲ ಅವ್ರ ಕಾಲ್ನು ಕೂಡ ಏಟ್ ಮಾಡ್ಕೊಂಡಿದ್ರು. ಆಮೇಲೆ ನೀವು ಅವಾಗ್ಲೇ ಹೇಳ್ದಂಗೆ ಆ ನೀರ್ನ ಹೋಲ್ಡ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಒಂದು ಡ್ರಮ್ಮೆ ಬಿದ್ದ್ಬಿಡುತ್ತೆ ಕಾಲ್ ಮೇಲೆ. ಸೊ ಕೆಲವರು ಅದನ್ನ ಹೇಳ್ತಿದ್ರು, ನೋಡಿ ಇಂಥ ಟೈಮಲ್ಲಿ ಸ್ವಲ್ಪ ನಾಟಕ ಆಡ್ತಾರೆ, ನಾಟಕ ಮಾಡ್ತಾರೆ, ಹಂಗೆ ಹಿಂಗೆ ಅನ್ಕೊಂಡು ಏನು ಟಚ್ ಆಗಿರಲ್ಲ, ಆದ್ರೂ ಕಾಲು ಅಂತ ಅನ್ಕೊಂಡ್ರು. ನಿಮಗೆ ಆ ಟೈಮಲ್ಲಿ ಹೆಂಗ್ ಅನಿಸ್ತು? ರಿಯಲ್ ಆಗಿ ಏಟ್ ಆಯ್ತಾ ಇಲ್ಲ ಸುಮ್ಮನೆ? ಆಚೆ ಬಂದ್ಮೇಲೆ ಕೆಲವೊಂದು ಇದನ್ನ ನೋಡಿದೆ, ಅದ್ರಲ್ಲಿ ಕಾಲ್ ಟಚ್ ಆಗಿಲ್ಲ. ಬಟ್ ಐ ಡೋಂಟ್ ನೋ ಅವ್ರಿಗೆ ಹೆಂಗ್, ಮೇ ಬಿ ಎಳ್ದಾಡ್ತಾ ಅಲ್ಲಿ ಎಲ್ಲಾರು ಹಿಂಗ್ ಇಟ್ಕೊಂಡು ಎಲ್ಲಿ ಟ್ವಿಸ್ಟ್ ಆಯ್ತು, ಡ್ರಮ್ಮು ಅಥವಾ ಬಿದ್ದು ಹಿಂಗ್ ಆ ಕಡೆ ಹೋಯ್ತು, ನನಗೆ ಅದು ಗೊತ್ತಿಲ್ಲ. ಬಟ್ ನಾನು ಅಲ್ಲೊಂದು ಇದು ಬೇರೆ ಅಂದೆ, ನನಗೆ ಓದಿತೀರಾ ಅನ್ಭವಿಸ್ತೀರಾ ಹೋಗಿ ಅಂತ ಬೇರೆ ಅಂದಿದ್ದೆ. ಅದಕ್ಕೆ ಹೆಂಗಾಯ್ತು ಅಂತ ಅನ್ಲಿಲ್ಲ. ನಾನೇನು ಏನೋ ಗೊತ್ತಿಲ್ಲ, ಅದೇನ್ ಮಾತಾಡಿರ್ತೀನಿ ಹೈಟ್ ಆಫ್ ದ ಮೂಮೆಂಟ್. ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ನಾನು ಅಲ್ಲಿ ಬಂದು ನಿಂತ್ಕೊಂಡು ಅಲ್ಲಿ ಡ್ರಮ್ಮಲ್ಲಿ ಆಡ್ತಿದ್ರೆ ಇಲ್ಲಿ ಬಂದು ವಾಪಸ್ ನಿಂತ್ಕೋಬೇಕಲ್ಲ ಬಜಾರ್ ಆಗಿದ ತಕ್ಷಣ. ಅವ್ರ ಅಕ್ಕಪಕ್ಕದವ್ರಿಗೆ ಹೇಳ್ದೆ, ನನಗ್ ಕಾಲಲ್ಲಿ ಓದಿದ್ರಲ್ವಾ ಅನ್ಭವಿಸ್ತಾರೆ ಅಂತ ಅಂದಿದ್ ನೆನಪಿದೆ ನನಗೆ. ಅನ್ಭವಿಸ್ತಾರ ಅವ್ರು ಅದನ್ನ ಅಂತ ಅಂದಿದ್ದೆ. ಅದ್ ನೋಡಿದ್ರೆ ಆಮೇಲೆ ಮತ್ತೆ ಅದೇ ನನ್ಗೆ ಯಾವ ಕಾಲಲ್ಲಿ ಹೋದ್ರು, ರೈಟ್ ಕಾಲಲ್ಲಿ ಕಿಕ್ ಮಾಡಿದ್ರು, ಅದೇ ಕಾಲಿಗೆ ಬಿದ್ದು ನಾನೇ ಇಲ್ಲ ನಾನು ಯಾವ್ದು ಶಾಪ ಹಾಕಿಲ್ಲ ಅಂತ ಅನ್ಕೊಂಡ್. ಬಟ್ ವಿಕ್ಕಿ ಕೇಳಿದ್ರು, ಯಾ ಕಾಲಲ್ಲಿ ಒದ್ದಿದ್ದು, ಎಲ್ಲಿಗೆ ಏಟ್ ಬಿತ್ತು, ಇಲ್ಲಿಗೆ, ಕೈಯಲ್ಲಿ ಗುದ್ದಿದ್ದು ಎಲ್ಲಿಗೆ ಏಟ್ ಬಿತ್ತು, ಇಲ್ಲಿಗೆ, ಸರಿ ಈ ಸಲ ನಾನ್ ದಾಳಿ ಮಾಡಕ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು. ಬಟ್ ಅವ್ರೇನ್ ಹರ್ಟ್ ಮಾಡ್ಲಿಲ್ಲ ಇಂಟೆನ್ಷನ್ಲಿ, ಅದೇನಾಯ್ತು ಗೊತ್ತಿಲ್ಲ. ಬಟ್ ಟಾಸ್ಕ್ ಆಡ್ಬೇಕಾದ್ರೆ ಅವ್ರಿಗೆ ತುಂಬಾ ಪೇನ್ ಇತ್ತು. ಡಾಕ್ಟರು ಅದೇನೇನೋ ಕೊಟ್ಟಿದ್ರು ಅವ್ರಿಗೆ ಹಾಕೊಳಕ್ಕೆ, ಮೂಳೆ ಡಾಕ್ಟರೇ ಬಂದ್ಬಿಟ್ಟು. ಆದ್ರೂ ಎಫರ್ಟ್ ಬಿಡದೆ ಎಲ್ಲ ಕಡೆ ಈ ಸ್ಟ್ಯಾಚ್ಯೂ ಟಾಸ್ಕ್ ಲಿಟ್ರಲಿ ಹಿಂಗ್ ಬೀಳ್ತಾ ಇದ್ರು. ನಾನು ಬ್ಯಾಲೆನ್ಸ್, ಅಣ್ಣ ತೂಕ ಬಿಡ್ತಾ ಇದ್ದೀರಾ ನೀವು, ಆಗ್ತಾ ಇಲ್ಲ ನನಗೆ ಅಲ್ಲಿ ಅವರು ನಿಧಾನಕ್ಕೆ ಆಗ್ತಾ ಇಲ್ಲ ಅಂತ ತಡ್ಕೊಳ್ಳಿ ಆಗತ್ತೆ. ಆಮೇಲೆ ಹೋಗ್ಬಿಟ್ಟು ಮಲ್ಕೊಂಡು ರೆಸ್ಟ್ ಮಾಡ್ಬಿಡೋರಂತೆ, ಬಿಡಬೇಡಿ 10 ನಿಮಿಷ ಅಂತ ನಾನು ಹಂಗೆ ಹೇಳ್ತಾ ಇದ್ದೆ. ವಾಟರ್ ಎಸೆದು ಕೆಸ್ರಲ್ಲ ಸಗಣಿ ನೀರು ಎಷ್ತಾ ಇದ್ರು, ಮುಖಕ್ಕೆ ಫುಲ್ ಪೌಡ್ರ್ ಹಾಕ್ಬಿಟ್ರು. ಅಟ್ಲೀಸ್ಟ್ ಗ್ಲಾಸಲ್ಲಿ ಪ್ರೊಟೆಕ್ಟಿಂಗ್ ಗ್ಲಾಸಲ್ಲಿ ಕಾಣಿಸ್ತಿತ್ತು ಯಾರ ಹತ್ರ ಬರ್ತಾರೆ ಅಂತ. ಅವೇ ಏನಂದ್ರೆ ಸ್ವಲ್ಪ ಎಚ್ಚರ ಇರ್ಬೋದು ಅವ್ರು ಬಂದಾಗ ಅಂತ ಅನ್ಕೊಂತಿದ್ವಿ. ಬಟ್ ಪೌಡರ್ ಹಾಕಿದ ತಕ್ಷಣ ಯಾರು ಬರ್ತಾರೆ ಅಂತಲೂ ಗೊತ್ತಾಗ್ತಾ ಇರ್ಲಿಲ್ಲ. ಸಡನ್ ಆಗಿ ಬಂದು ಎರ್ಚ್ಬಿಡೋರು, ಅಳ್ಳಾಡ್ಬಾರ್ದು, ನಿಂತ್ಕೋಬೇಕಾಯ್ತು. ತುಂಬಾ ಎಫರ್ಟ್ ಹಾಕಿದೆ, ನಾನು ಹಾಕಿದ್ದೀನಿ. ಅವ್ರೊಬ್ರೆ ಹೆಂಗೆ ಉತ್ತಮ ಸಿಗಾಕ್ತಾರೆ, ನಾನು ಎಫರ್ಟ್ ಹಾಕಿದ್ದೀನಿ ತಾನೆ. ಅದು ಯಾರಿಗೂ ಕಾಣಿಸಲ್ಲ, ಬಿಗ್ ಬಾಸ್ ನಿಮ್ಗೂ ಕಾಣಿಸಿಲ್ಲ, ನಾನು ಆಚೆ ಕಳ್ಸಿದ್ರಿ. ಇನ್ನೊಂದು ಕ್ಯೂಬ್ ಟಾಸ್ಕ್ 3 ಅವರ್ ಇಟ್ಕೊಂಡು, ನನಗೂ ಒಂದು ಟಾಸ್ಕಲ್ಲಿ ಶಿಶಿರ್, ಸುರೇಶ್ ಅಣ್ಣ, ತ್ರಿವಿಕ್ರಮ್ ಎಲ್ಲ ಸೇರಿ ಪಿಲ್ಲೋಲ್ ಹೊಡೆದು ಬೀಳ್ಸಿಟ್ಟಿರ್ತಾರೆ ನಾನು. ಓಕೆ, ಬ್ಯಾಕ್ ಪೇನ್ ಸಿಕ್ಕಾಬಡೆ, ಬ್ಯಾಕ್ ಪೇನ್ ಹಿಂಗ್ ಇಟ್ಕೊಂಡು ಹಿಂಗ್ ಮಲ್ಗಕ್ ಆಗ್ತಿಲ್ಲ. ನಾನು ಫುಲ್ ಬಾಡಿ ಎನರ್ಜಿನ ಈ ಶೋಲ್ಡರ್ಸ್ ಮೇಲೆ, ನೆಕ್ ಮೇಲೆ ಹಾಕಿ ಹಿಂಗ್ ಮಲ್ಕೊಂಡು ಹೋಲ್ಡ್ ಮಾಡ್ತೀನಿ. ಸಿಕ್ಕಾಬಡೆ ಕಷ್ಟ. 3 ಅವರ್ಸ್ ಕಂಟಿನ್ಯೂಸ್ ಆಗಿ ಇಟ್ಕೋಬೇಕಂದ್ರೆ ಅವ್ರಿಗೂ ಕಾಲು ನೋವು ಇಟ್ಕೊಂಡು ಅವರು ಇದ್ರು, ನನಗೂ ಬೆನ್ನು ನೋವು ಇಟ್ಕೊಂಡು ನಾನು ಇದ್ದೆ. ಬಟ್ ನಾನು ಒಂದ್ಸಲ ಹಣ ಆಗ್ತಿಲ್ಲ ಅಂತ ಅತ್ತೆ ಅವಾಗ ಬಿಟ್ಬಿಟ್ರು ಅವರು, ನೀನು ಅಳದ್ ನೋಡಕ್ ಆಗ್ತಿಲ್ಲ ಅಂದ. ಅವಾಗ ಎಲ್ಲೋ ಒಂಚೂರು ಎಮೋಷನ್, ನನಗೂ ಒಂಚೂರು ಫೀಲ್ ಆಯ್ತು. ಅದೇ ಆ ಒಂದು ಫ್ಯಾಮಿಲಿ ಅವ್ರು ತಾನೇ ಆ ಥರ ರಿಯಾಕ್ಟ್ ಮಾಡ್ತಾರೆ, ಆ ಥರದ್ದೊಂದು ನನಗೂ ಅನಿಸ್ತು. ಬಟ್ ಅವರು ಎಫರ್ಟ್ ಹಾಕಿ ಆಡಿದ್ರು. ಆ ಎಫರ್ಟಿಗೆ ನಾನು ಜೊತೆಲಿದ್ದೆ. ಬಟ್ ಆದರೂ ಅನ್ಫಾರ್ಚುನೇಟ್ಲಿ ನನ್ನನ್ನು ಎಲಿಮಿನೇಟ್ ಮಾಡಿದ್ರು. ಐ ಡೋಂಟ್ ನೋ ವೈ. ಬೇಜಾರಾಗಬೇಡಿ. ಆಮೇಲೆ ನಿಮ್ಮ ಮತ್ತೆ ಚೈತ್ರ ಕುಂದಾಪುರ ಅವ್ರ ಬಗ್ಗೆನೂ ಕೇಳಬೇಕು. ಆಮೇಲೆ ಏನೋ ಒಂದು ರೋಸ್ ಕೊಡೋ ಒಂದು ಇದ್ರಲ್ಲೂ ನಿಮ್ಮನ್ನ ಸಿಸ್ಟರ್ ನೋಡ್ತಾ ಇದ್ದೀನಿ ನಿಮ್ಮಲ್ಲಿ ಅನ್ನೋದು ಕೂಡ ಹೇಳಿದ್ರಿ. ಆಮೇಲೆ ನೀವು ಆಚೆ ಬಂದ್ಮೇಲೆ ಅವರು ಕೂಡ ಸಿಕ್ಕಾಪಟ್ಟೆ ಕಣ್ಣೀರ್ ಹಾಕಿದ್ರು. ಹೆಂಗೆ ನಿಮ್ಮ ಅವರ ಒಂದು ರ್ಯಾಪೋ ಹೆಂಗ್ ಅನಿಸ್ತು? ಆಮೇಲೆ ಸ್ಟಾರ್ಟಿಂಗ್ ಹೆಂಗಿತ್ತು, ಹೋಗ್ತಾ ಏನಾಗಿತ್ತು ಅಂತ? ಆಕ್ಚುಲಿ ನರ್ಕದಲ್ಲಿ ಫಸ್ಟ್ ಕನೆಕ್ಟ್ ಆಗಿದ್ದು ಮೋಕ್ಷಿತಾ. ಅವ್ರೇನಂತಾರೆ, ನನ್ಗೆ ತಿನ್ನಕ್ಕೆಲ್ಲ ಆಗ್ತಿಲ್ಲ ಗಂಜಿ ಧೈರ್ಯ ಹೇಳೋರು. ಇಲ್ಲ, ನಿಮ್ ಎನರ್ಜಿಗೋಸ್ಕರ ನೀವು ಗಂಜಿ ಕುಡೀರಿ ಅಂತ. ರವೆ ಗಂಜಿ ಕೂಡ ಅದೊಂದು ಇಷ್ಟಪಟ್ಟು ಕುಡಿತಾ ಇದ್ದೆ. ರಾಗಿ ಗಂಜಿ ಮತ್ತೆ ಎಲ್ಲೋ ರೈಸ್ ನಂಗೆ ತಿನ್ನಕ್ ಆಗ್ತಿರ್ಲಿಲ್ಲ. ಬಟ್ ಚೈತ್ರನ್ ಜೊತೆ ಅಷ್ಟು ಕನೆಕ್ಟ್ ಆಗಿರ್ಲಿಲ್ಲ. ಬಟ್ ಒಂದು ಟಾಸ್ಕ್ ಇರ್ತಾರೆ ಫಸ್ಟ್ ವೀಕಲ್ಲೇನೆ, ನಾಮಿನೇಷನ್ ಟಾಸ್ಕ್ ಯಾವ ತರ ಅಂದ್ರೆ, ಹಂಸ ಅವ್ರು ಜಡ್ಜ್ ಮಾಡ್ಬೇಕು ಕುತ್ಕೊಂಡು. ನಾನು ಈ ಮನೆಯಲ್ಲಿ ಉಳ್ಕೊಳಕ್ಕೆ ಯಾಕೆ ಯೋಗ್ಯಳು, ಆಪೋಸಿಟ್ ಯಾಕೆ ಅವ್ರು ಈ ಮನೇಲಿ ಇರಕ್ಕೆ ಯೋಗ್ಯತೆ ಇಲ್ಲ, ಇದನ್ನ ನಾವು ಹೇಳ್ಬೇಕಾಯ್ತಾ ಪಕ್ಕದಲ್ಲಿ ನಿಲ್ಸ್ಕೊಂಡು. ನನ್ಗೆ ಏನ್ ಹೇಳಲಿ. ಆಮೇಲೆ ಎಲ್ಲರೂ ಅನ್ಕೊಂಡಿದ್ದಾರೆ ನಂಗೆ ಮಾತಾಡಕ್ ಬರಲ್ಲ ಅಂತ. ನನ್ ನರ್ಕದಲ್ಲಿರೋ ತುಂಬಾ ಸೈಲೆಂಟ್ ಸಾಫ್ಟ್ ಅಂತ ಬರುತ್ತೆ, ಬರಲ್ಲ ಅಂತ ಏನಲ್ಲ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ ನಾನು. ಇವರೆಲ್ಲರೂ ಕಿರ್ಚ್ತಾ ಇದ್ರು, ಏನಂತ ಅಂದ್ರೆ ಮಾತಾಡ್ಬೇಕು, ಅವಳಂತೂ ನಿಲ್ಸಲ್ಲ, ಅವಳು ಮಾತಾಡ್ತಾಳೆ, ನೀನ್ ಇವಾಗ ಮಾತಾಡಿಲ್ಲ ಅಂದ್ರೆ ನೀನ್ ಸತ್ತೆ ಅಂತ ಮಾನ್ಸ ಹೇಳಿ ಕಳ್ಸಿದ್ರು. ಅವರೆಲ್ಲ ಅನುಷಾ ಸ್ಪೀಕ್ ಅವ್ರಿಗೆ ಅಂದ್ರೆ ಅವ್ರು ನನಗೆ ಮಾತಾಡಕ್ ಬಿಡ್ತಿಲ್ಲ. ನಾನು ಕೇಳಿಸ್ಕೊಂಡು ನಾನು ಸುಮ್ಮನೆ ಆಗ್ತಿದ್ದೆ. ಮಾತಾಡು ಅಂದಾಗ ಚೈತ್ರಂಗೆ ಏನಾಯ್ತು, ಇಡೀ ಮನೆ ಅನುಷಂಗೆ ಎತ್ಕೊಡ್ತಾ ಇದೆ,
ನನ್ನ ಅಪೋಸಿಟ್ ಮಾಡ್ಕೋತಿದ್ರು ಅಂತ ಅವಳಿಗೆ ಅನಿಸ್ತು. ಬಟ್ ಇಲ್ಲ, ಅವರು ನಾನು ಸೈಲೆಂಟ್ ಅಂತ ಚೀರ್ ಅಪ್ ಮಾಡ್ತಿದ್ರು ಅಷ್ಟೇ. ಅದು ಅವಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ಬಟ್ ನಾನು ಹೋಗ್ಬಿಟ್ಟು ಒಂದು ಸಾರಿ ಕೇಳಿದೆ, ಚೈತ್ರ ಐ ಆಮ್ ಸಾರಿ, ನಾಮಿನೇಷನ್ ಅಂತ ಅದು ಬಿಗ್ ಬಾಸ್ ರೂಲ್ಸ್ ಆಗಿದ್ರಿಂದ ನಾನು ಕೆಲವೊಂದು ವಿಷಯಗಳು ತೊಗೊಳ್ಲೇಬೇಕಾಯಿತು, ತೊಗೊಂಡೆ. ಬಟ್ ನೀವು ಒಂದು ರೀಸನ್ನು ನನ್ನ ಬಗ್ಗೆ ತೊಗೊಂಡು, ಅವ್ರು ತೊಗೊಂಡ್ಲಿಲ್ಲ. ಅವತ್ತಿನ ದಿನ ನಾನು ಹೇಳಿದೆ, ಅವ್ರು ತುಂಬ ಮಾತಾಡ್ತಾರೆ, ಸುಮ್ಮನೆ ಕಿರಿಕ್ ಮಾಡ್ತಾರೆ, ಜಗಳ ಮಾಡ್ತಾರೆ ಅಂತ ನಾ ಹೇಳಿದೆ. ಕೊಡ್ಬೇಕಲ್ಲ, ಈಗ ನಾನು ಯಾಕೆ ಅರ್ಹಳು, ಅವಳು ಯಾಕೆ ಅರ್ಹರಲ್ಲ ಅಂದಾಗ ನಾನು ಹೇಳ್ಬೇಕಾಗಿತ್ತಲ್ಲ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಆ ಥರ ಜಗಳ ಆಡಲ್ಲ, ನಾನು ಮಾತಾಡಲ್ಲ, ಅವ್ರು ತುಂಬ ಮಾತಾಡ್ತಾರೆ ಅಂತ ಹೇಳಿದೆ. ಇಷ್ಟು ಹೇಳಿದೆ. ಅದನ್ನ ಹೋಗ್ಬಿಟ್ಟು ಹೇಳಿದೆ. ನಾನು ಅಷ್ಟು ಹೇಳಿದ್ರು ನೀವೇನು ಹೇಳಲಿಲ್ಲ, ಎನಿವೆ ಐ ಆಮ್ ಸಾರಿ ಅಂತಂದಾಗ ಅವಳೊಂದು ಹಗ್ ಮಾಡಿ, ನನಗೆ ನಿನ್ನ ಮೇಲೆ ಬೇಜಾರಾಗ್ತಿಲ್ಲ, ನಿನ್ನನ್ನು ನನ್ನ ವಿರುದ್ಧ ಮಾತಾಡುವಂಥವ್ರೆಲ್ಲ ಹೇಳ್ಕೊಡ್ತಿರಲ್ಲ ಅವ್ರ ಮೇಲೆ ಬೇಜಾರಾಯಿತು ಅಂತ. ಅವಳಿಗೆ ಬೇಜಾರಾಯಿತು. ಅವರೆಲ್ಲರಿಂದ ಸ್ವಲ್ಪ ಅವಾಯ್ಡ್ ಆಗ್ತಾ ಬಂದ್ಲು, ನನ್ನ ಜೊತೆ ಜಾಸ್ತಿ ಕ್ಲೋಸ್ ಆಗ್ತಾ ಬಂದರು ಚೈತ್ರ. ಆ ನೈಟೆಲ್ಲ ನನ್ನ ಜೊತೆ ಮಾತಾಡ್ತಿರು. ನಾವು ಹೆಂಗೆ ಅಂತ ಬಿಗ್ ಬಾಸ್ ಬೈದ್ ಕಳ್ಸೋರು. ಯಾವ ಥರ ಅಂದರೆ ಗಾರ್ಡನ್ ಏರಿಯಾದು ಮಲಗ್ತಾನೆ ಇರಲಿಲ್ಲ, ಮಾತಾಡ್ತಾ ಕುತ್ಕೊಂಡಿರ್ತಿದ್ವಿ. ಅದು ನಮ್ಮಿಬ್ರು ಕೇಳ್ಸಂಗೆ ಹಾಕೋರು. ಆಮೇಲೆ ಬಿಗ್ ಬಾಸ್ ಕೇಳಿಸ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವು ನಿಧಾನಕ್ಕೆ ಮಾತಾಡೋಕೆ ಹೋದಾಗ್ಲೂ ನಾವು ಜೋರಾಗಿ ಬಂತು, ಚೈತ್ರ ಹಾಗೂ ಅನುಷಾ ಪಿಸು ದನಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡುವಂತಿಲ್ಲ ಅಂತ ಜೋರಾಗಿ ಹಾಕೋರು. ಎಲ್ಲರೂ ಎದ್ದು ನೋಡು, ಓ ಶಿಟ್, ಫಸ್ಟು ಅದನ್ನ ಹಾಕಿಸ್ಕೊಂಡಿದ್ದು ನಾವೇ, ಪಿಸು ದನಿಯಲ್ಲಿ ಮಾತನಾಡುವಂತಿಲ್ಲ ಅಂತ. ಅದನ್ನ ಹಂಗೆ ಅನ್ಕೊಂಡು ಅಲ್ಲಿಂದ ಕ್ಲೋಸ್ ಆದ್ವಿ. ಅವ್ರ ಪರ್ಸ್ನಲ್ ಲೈಫ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರು. ಆಮೇಲೆ ನನ್ಗೆ ಯಾರಿಗೂ ಹೇಳ್ಬೇಡ ಅಂದರು. ನಾನು ಇಲ್ಲಿಂದ ಅಲ್ಲಿಗೆ ಹೇಳೋ ಅಭ್ಯಾಸ ನಂಗಿಲ್ಲ, ನಾನು ಸೈಲೆಂಟ್ ಆಗಿದ್ದೀನಿ. ಆಮೇಲೆ ಎಲ್ಲರೂ ಆ ವಿಷಯ ಹೇಳ್ತಿದ್ರು, ನಾನು ಚೈತ್ರ ನೀನು ಯಾರಿಗೂ ಹೇಳ್ಬೇಡ, ನೀನೇ ಊರು ತುಂಬ ಹೇಳ್ಕೊಂಬರ್ತಾ ಇದೆಯಾ ಅಂತೆಲ್ಲ. ಹಿಂಗೆ ಫನ್ನಿ ಮೂಮೆಂಟ್ಸ್ಗಳು. ಇಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡು ಆಮೇಲೆ ತ್ರಿವಿಕ್ರಮ್ ಅವ್ರು ಬಂದರು ನರ್ಕಕ್ಕೆ. ಅವ್ರ ಜೊತೆ ಚೈತ್ರ ಕ್ಲೋಸ್ ಆದ್ಲು. ನನಗೂ ವಿಕ್ಕಿ, ಧರ್ಮ ಅವರೆಲ್ಲ ಮುಂಚೆನೇ ಪರಿಚಯ, ಬಿಗ್ ಬಾಸ್ ಮನೆಗೆ ಬರೋದಕ್ಕೂ ಮುಂಚೆನೇ ಪರಿಚಯ ಆಗಿದ್ದರಿಂದ ಇವೆಲ್ಲ ನಾವು ಒಂದು ಗ್ರೂಪ್ ಥರ ಇತ್ತು. ವಿಕ್ಕಿ ಭವ್ಯ ಅವರೊಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಾ ಇತ್ತು, ನಾನು ಧರ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನಮ್ಮ ಜೊತೆ ಚೈತ್ರನೂ ಇರ್ತಾ ಇದ್ಲು. ಚೈತ್ರ ತುಂಬ ಕಾಳಜಿ ತೋರಿಸ್ತಾ ಇದ್ಲು. ಆ್ಯಂಡ್ ಟಾಸ್ಕ್ ಅಂತ ಬಂದಾಗೆಲ್ಲ ಮೈಕೈ ನೋವಾದರೆ ಮಸಾಜ್ ಮಾಡಿಕೊಡೋದು, ಊಟ ಅಂದರೆ ಆ ಒಂದು ಇದಕ್ಕೆ ಈಗೇನೋ ಒಂದು ಹೊಟ್ಟೆ ನೋವು ಅಂದರೆ ಅದಕ್ಕೇನು ಮದ್ದು ಮಾಡಿಕೊಡ್ಬೇಕು, ಇರೋ ಇಂಗ್ರೀಡಿಯೆಂಟ್ಸಲ್ಲೇ ಮನೇಲಿ ಜೀರಾ ವಾಟರ್ ಇರ್ಬೋದು, ಶುಂಠಿ ಕಾಫಿ ಇದೆಲ್ಲ ಅದೊಂದು ಕಾಳಜಿ. ಈಗ ಹೆಂಗೆ ಅಂತಂದರೆ ಪಾತ್ರೆ ತೊಳೆಯೋರು, ನೀವು ತಿಂದಿದ್ದ ಲೋಟ ನೀವೇ ತೊಳೀರಿ, ನೀವು ತಿಂದಿದ್ದ ತಟ್ಟೆ ನೀವೇ ತೊಳೀರಿ ಅನ್ನೋದು ಮನೆ ಒಳಗಡೆ ಇರೋಂಥ ರೂಲ್ಸ್ಗಳು ಅವ್ರು ಮಾಡ್ಕೊಂಡು. ಹಂಗಿರ್ಬೇಕಾದ್ರೆ ಅವಳು ಹೋಗ್ಬಿಟ್ಟು ನಮ್ಮನ್ನು ಕೇರ್ ಮಾಡ್ತಿದ್ದ ರೀತಿ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ನಾನು ಅಂತ ಬಂದಾಗ, ಅನುಷಾ ಅಂತ ಬಂದಾಗ ಚೈತ್ರ ಸ್ವಲ್ಪ ಎಕ್ಸ್ಟ್ರಾ ಕನ್ಸನ್ನು, ಎಕ್ಸ್ಟ್ರಾ ಪ್ರೀತಿ ಕೊಡ್ತಾ ಇದ್ಲು ಆ ಮನೆ ಒಳಗಡೆ. ಅದು ತುಂಬ ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಒಂದೊಂದ್ಸಲ ಹೆಂಗೆ ಅನ್ಸುತ್ತೆ ಅಂದರೆ ಯಾರೂ ಇಲ್ಲ ಇಲ್ಲಿನ ಇರೋರು. ನಾಮಿನೇಷನ್ ನಾನು ಮಾನ್ಸ ನಿಲ್ತೀವಿ, ಇನ್ಕ್ಲೂಡಿಂಗ್ ತ್ರಿವಿಕ್ರಮ್ ಅವರು ಹೆಸರು ತಗೋತಾರೆ. ಯಾರು ಈ ಮನೆಯಿಂದ ಆಚೆ ಹೋಗ್ಬೇಕು ಅಂದಾಗ ಮಾನ್ಸ ಉಳಿಬೇಕು, ಅನುಷಾ ಹೋಗ್ಬೇಕು, ಎಲ್ಲ ಅದೆಲ್ಲ ನನಗೆ ಸಿಕ್ಕಾಬಡೆ ಬೇಜಾರಾಗ್ತಿತ್ತು. ಆ ಟೈಮಲ್ಲೆಲ್ಲ ನನಗೆ ಸಮಾಧಾನ ಮಾಡ್ತಿದ್ದು ಚೈತ್ರ, ಧರ್ಮ. ಅವಾಗೆಲ್ಲ ನಾನು ಆವಾಗಲೇ ಕನೆಕ್ಟ್ ಆಗಿದ್ದು ಇವರಿಬ್ರ ಜೊತೆಗೆ. ಆಮೇಲೆ ವಿಕ್ಕಿನ ಮಾತಾಡ್ಸಿರ್ಲಿಲ್ಲ ನಾನು. ನೆಕ್ಸ್ಟ್ ಡೇ ಯಾಕೆ ಹಂಗೆ ಉರ್ಕೊಂಡು ಓಡಾಡ್ತಿದ್ದೆ, ಆಯ್ತು ಬಿಡು ಅಂತ. ಇಲ್ಲ ನೀವು ಅಂದ್ಬಿಟ್ರಲ್ಲ ಆಚೆ ಹೋಗ್ಬೇಕು, ಹಂಗಲ್ಲಮ್ಮ, ಅವಳಿಗೆ ಮಾನ್ಸಂಗೆ ಅವಶ್ಯಕತೆ ಐತಿ, ಹಂಗ ನನಗಿಲ್ವಾ? ನಾನು ಇಷ್ಟೇ. ಈಗ ದುಡ್ಡು ಎಲ್ಲೋ ದುಡಿಬೋದು, ಹೆಸರು ಬೇಕು, ಅಥವಾ ನಮ್ಮ ರಿಯಲ್ ಲೈಫ್ನ ನಾವು ತೋರಿಸ್ಬೇಕು ಜನಕ್ಕೆ ಅಂದಾಗ ಈ ವೇದಿಕೆ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗುತ್ತೆ ವಿಕ್ಕಿ ಅಂದಾಗ. ಅದಾದ್ಮೇಲೆ ಇನ್ನೊಂದು ಟಾಸ್ಕ್ ಬರುತ್ತೆ, ಅದನ್ನೊಂದು ಇಮ್ಯುನಿಟಿ ಕಾರ್ಡ್ ತೊಗೊಳ್ಳೋಂಥ ಆಪ್ಷನ್ ಬಂದಾಗ ವಿಕ್ಕಿ ಅನು ಸೇವ್ ಆಗಲಿ ಅಂತಾರೆ. ಅವ್ರು ನಾಮಿನೇಟ್ ಆಗಿದ್ರು ನನ್ನನ್ನು ಸೇವ್ ಮಾಡ್ತಾರೆ. ಆವಾಗ ನಾನು ಆ ಕೋಪ ಬಿಟ್ಬಿಡ್ತೀನಿ. ಎನಿವೇಸ್ ಹಂಗಂದ್ರು ಇವತ್ತು ಸೇವ್ ಮಾಡಿದ್ದಾರೆ ನನ್ನನ್ನು ಅಂತ ಅನ್ಕೊಂಡು. ಆಮೇಲೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ಫಸ್ಟ್ ಹನುಮಂತ್ ಅವ್ರು ಬರ್ತಾರೆ. ಹನುಮಂತ್ ಅವ್ರು ಬಂದಾಗ ಸ್ಟಾರ್ಟಿಂಗ್ ಹನುಮಂತ್ ಬಗ್ಗೆ ನೀವು ಅನ್ಕೊಂಡಿದ್ದು ಅಭಿಪ್ರಾಯ ಏನು, ಹೋಗ್ತಾ ಹೋಗ್ತಾ ಅವ್ರ ಮೇಲೆ ಅಭಿಪ್ರಾಯ ಏನು ಚೇಂಜ್ ಆಯ್ತು ಅಂತ? ಹನುಮಂತು ಅನ್ನೋ ಹೆಸರು ಕೇಳಿದ್ದೆ, ಅವ್ರು ನೋಡಿರ್ಲಿಲ್ಲ. ನಾನು ನಮ್ಮ ಶೆಡ್ಯೂಲ್ಸ್ಗಳೆಲ್ಲ ಇರುತ್ತಲ್ಲ, ಅಷ್ಟು ನಾನು ಸೋಷಿಯಲ್ ಮೀಡಿಯಾ ಅಥವಾ ಇದೆಲ್ಲ ನೋಡಿರಲಿಲ್ಲ. ಬಟ್ ಎಲ್ಲರೂ ಹೇಳ್ದಂಗೆ ಮಾನ್ಸ ಹೇಳಿದ್ದು ನನಗೆ, ಅವರು ಈ ಥರ ಶೋಸ್ಗಳಿಗೆಲ್ಲ ವಿನ್ನರು, ರನ್ನರು ಈ ಥರ ಎಲ್ಲ ಆಗಿ ಬಂದಿರೋ ವ್ಯಕ್ತಿ, ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಅಂತೆಲ್ಲ ಹೇಳಿದ್ರು ಅವ್ರ ಒಳಗಡೆ ಬಂದಾಗ. ಬಟ್ ಫಸ್ಟ್ 2 days ತುಂಬ ಇನ್ನೋಸೆಂಟ್ ಅನ್ನಿಸ್ತು, ಏನು ಗೊತ್ತಿಲ್ಲ ಅವ್ರಿಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿದೆಲ್ಲ ವಿನ್ನರು. ಆಮೇಲೆ ಯೋಗರಾಜ್ ಭಟ್ ಸರ್ ಹೇಳ್ತಾರೆ ಅವ್ರು ಮಲೇಷ್ಯಾಗೆ ಹೋಗಿ ಬಂದಿದ್ದಾನೆ ಅವನು. ಓಕೆ, ಇದು ವಾಸ್ ಎವ್ರಿಥಿಂಗ್. ಗೊತ್ತಿಲ್ಲ ಅನ್ನೋದೇನು ಇಲ್ಲ ಅವರಿಗೆ. ಆ್ಯಂಡ್ ಅಷ್ಟು ರಿಯಾಲಿಟಿ ಶೋಸ್ ಮಾಡಿದ್ದಾರೆ, ಅಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತಂದಾಗ ಅವ್ರಿಗೊಂದು ಐಡಿಯಾ ಇರುತ್ತೆ ಹೆಂಗಿರಬೇಕು ಅಂತ. ಆ್ಯಂಡ್ ಟು ಬಿ ಹಾನೆಸ್ಟ್ ಎಲ್ಲರಿಗಿಂತ ಬ್ರಿಲಿಯಂಟ್ ಹನುಮಂತ್. ಒಬ್ರ ಜೊತೆ ಜಗಳ ಮಾಡಿಲ್ಲ, ಒಬ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ. ಇಡೀ ಮನೇನ 2 ವಾರ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿ ನಿಭಾಯಿಸಿ. ಆ್ಯಂಡ್ ತುಂಬ ಟ್ಯಾಲೆಂಟ್, ಡಾನ್ಸ್ ಚೆನ್ನಾಗಿ ಮಾಡ್ತಾರೆ, ಹಾಡು ಹೇಳ್ತಾರೆ. ಆ್ಯಂಡ್ ಕೊಡೋ ಡಿಸಿಷನ್ಸು ಅಷ್ಟೇ, ನಾನು ಕೊಟ್ಟಿದ್ದೀನಿ, ಇದೇ ನನ್ನ ನಿರ್ಧಾರ, ನೀವು ತೊಗೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿರೋ, ನನ್ನ ನಿರ್ಧಾರ ನಾನು ಕೊಟ್ಟಿದ್ದೀನಿ. ಈ ಕ್ಯಾಟಗರಿಲಿರೋರು ಇಟ್ಸ್ ಲೈಕ್ ವೆರಿ ಬ್ರಿಲಿಯಂಟ್, ಸ್ಮಾರ್ಟ್. ಹಾಂ.